ಆಚಾರ್ಯೇಭ್ಯೋ ನಮಃ. ಓಂ. ಅರ್ಥತಃ ಪ್ರಾಪ್ತಿರೇವ ಅರ್ಥಾಪತ್ತಿಃ ಇತ್ಯಭಿಧೀಯತೆ. ಅರ್ಥತಃ ಪ್ರಾಪ್ತಿ ಅಂದರೆ ಅರ್ಥಾತ್ ಪ್ರಾಪ್ತಿ. ಅರ್ಥತಃ ಪ್ರಾಪ್ತಿ ಅಂದರೆ ಏನು? ಅರ್ಥಾಪತ್ಯಾದಿಗಳು ಕೂಡ ಪ್ರಮಾಣ ಎಂಬತಕ್ಕಂಥದ್ದು ಇರುವಾಗ ಟೀಕಾರ ಹೇಳ್ತಾರೆ, ನಾನು ಅರ್ಥಾಪತ್ಯಾದೀನ್ಯಪಿ ಪ್ರಮಾಣಾದಿ ಸಂತಿ ತಾನಿ ಕಿಮಿತಿ ನಾವಿಪ್ಪಾದ್ಯಂತೆ. ಅದನ್ನು ಯಾಕೆ ನೀವು ಹೇಳಿಲ್ಲ ಅಂತ ಹೇಳಿದ್ರೆ, ಇತ್ಯೇತಾನ ಅತ್ರ ಅಂತರ್ಭಾವಾತ್ ಈ ವಿರೋಧ, ಅಸಂಗತಿ ಮತ್ತು ನ್ಯೂನತೆ, ಆಧಿಕ್ಯ ಮತ್ತು ಸಂವಾದ ಮತ್ತು ಅನುಕ್ತಿ, ಈ ಆರೇ ದೋಷ ನಮ್ಮಲ್ಲಿ. ಯಾವುದ್ಯಾವುದು? ಎಲ್ಲ ವ್ಯಭಿಚಾರ, ಬಾಧ ಎಲ್ಲ ದೋಷಗಳು ಕೂಡ ವಿರೋಧದಲ್ಲಿ, ಅಸಂಗತಿಯಲ್ಲಿ ಸೇರಿಬಿಡುತ್ತೆ. ಅದೆಲ್ಲ ಹೇಳಿದ್ರಲ್ಲ. ವಿರೋಧ ಅಂತ ಹೇಳಿದ್ರೆ ಸ್ವವಚನ ವಿರೋಧ, ಆಮೇಲೆ ಸ್ವನ್ಯಾಯ ವಿರೋಧ, ಸ್ವಕ್ರಿಯಾ ವಿರೋಧ. ಸ್ವ ಅಂದರೆ ಸ್ವವಚನ ವಿರೋಧ, ಅದರಲ್ಲಿ ಒಂದೇ. ಇನ್ನು ಅನ್ಯತಃ ಅಂತ ಹೇಳಿದ್ರೆ ಬೇರೆದ್ರಿಂದ ಅಂತ ಹೇಳಿದ್ರೆ ಸ್ವಕ್ರಿಯಾ ವಿರೋಧ, ಸ್ವನ್ಯಾಯ ವಿರೋಧ, ಆಮೇಲೆ ಸ್ವ ಅಭಿಮತ ವಿರೋಧ. ಹೀಗೆ ಅದು ಹೇಳಿದ್ದಾರೆ. ಅದರಲ್ಲಿ ಅರ್ಥಾಪತಿ ಯಾಕೆ ಹೇಳಿಲ್ಲ ಅಂದ್ರೆ ಅದು ಅನುಮಾನದಲ್ಲೇ ಸೇರ್ತಕ್ಕೋಸ್ಕರ ನಾವು ಹೇಳಿಲ್ಲ ಅಂತ. ಹೇಗೆ ಅರ್ಥದ ಇದೆ ನಚೇದಿದಂ ಅನುಮಾನ ವಿಭಾಗ ಪ್ರಸಂಗೆ ಪ್ರಮಾಣಾಂತರ್ಭಾವಕತನಂ ಅಸಂಗತಂ. ಈಗ ನೀವು ಅನುಮಾನವನ್ನು ಹೇಳಿದಿರಿ, ನಿರ್ದೋಷ ಉಪಪತ್ತಿ ಅನುಮಾನ ಅಂತ ಹೇಳಿ ಅನುಮಾನದ ಲಕ್ಷಣ ಹೇಳಿದ್ವಿ. ಲಕ್ಷಣ ಅಂದರೆ ಹೇಳಿ ವಿಭಾಗ ಮಾಡಬೇಕಲ್ವ. ದ್ರವ್ಯದ ಲಕ್ಷಣ ಹೇಳಿ ದ್ರವ್ಯದ ವಿಭಾಗ ಹೇಳಬೇಕು. ಎಲ್ಲರೂ ಮಾಡೋದು ಹಾಗೆ. ನೀವು ಅಂತರ್ಭಾವ ಶುರು ಮಾಡಿದ್ರಲ್ಲ, ಅಸಂಗತ ಅಲ್ವಾ ಅಂತ ಪ್ರಶ್ನೆ ಬಂದರೆ ಅಲ್ಲ ಅಂತ ಹೇಳ್ತಾರೆ. ನಚೇತ್ ಅನುಮಾನ ವಿಭಾಗ ಪ್ರಸಂಗೆ, ಅನುಮಾನ ವಿಭಾಗ ಮಾಡತಕ್ಕಂಥ ಪ್ರಸಂಗ ಪ್ರಾಪ್ತವಾಗಿರುವಾಗ ಪ್ರಮಾಣಾಂತರ್ಭಾವಕತನ ಸಂಗತನ. ಯಾಕೆಂದರೆ ಅತ್ಯ ನಚೇತ್ ಅದು ಇಲ್ಲ, ಅಸಂಗತಿ ಅಲ್ಲ. ಯಾಕೆ? ಅಸ್ಯಾಪಿ ಅನುಮಾನ ಪ್ರಭೇದ ಕಥನ ಪರತ್ವ. ಇದು ಕೂಡ ಅನುಮಾನ ಪ್ರಭೇದವೇ, ಅರ್ಥಾಪತ್ತಿಯೂ ಕೂಡ. ಆದ್ದರಿಂದ ಅದು ವಿಭಾಗ ಮಾಡಿದಾಗೆ ಹೇಳ್ತರು. ಅರ್ಥಾಪತ್ತಿ ಅಂದರೆ ಅನುಮಾನದ್ದೇ ವಿಭಾಗ ಅಂತ ಹೇಳಿದಾಗಾಯಿತು. ಯದ್ವಕ್ಷತಿ ಅನುಮಾಭೇದ ಏವತು ಅಂತ ಮುಂದೆ ಹೇಳ್ತಾರೆ. ಇದೆಲ್ಲೂ ಕೂಡ ಅನುಮಾ ಪ್ರಭೇದದಲ್ಲೇ ಸೇರಿಬಿಡುತ್ತೆ. ಯಾವುದ್ಯಾವುದು? ಅರ್ಥಾಪತ್ತಿ, ಉಪಮಾನ, ಅಭಾವ ಅಂದರೆ ಅನುಪಲಬ್ಧಿ ಪ್ರಮಾಣ, ಇದೆಲ್ಲವೂ ಕೂಡ ಅನುಮಾನದಲ್ಲೇ ಸೇರುತ್ತೆ ಅಂತ ಮುಂದೆ ಹೇಳ್ತಾರೆ. ಅದು ದೋಷಗಳೆಲ್ಲ ಹೇಳಿದ್ರು, ದೋಷ ಎಲ್ಲ ಹೇಳಿದ್ರಲ್ಲ, ಆಧಿಕ್ಯ, ನ್ಯೂನತೆ, ಅದೆಲ್ಲ ಅಸಂಗತಿ ದೋಷಗಳೆಲ್ಲ, ಅದು ಹೇತುಗಳಿಗೆ ದೋಷನೋ ಅನುಮಾನಕ್ಕೇನೆ ದೋಷ? ಎಲ್ಲ ಅನುಮಾನಕ್ಕೆ ದೋಷ. ಅಂದರೆ ಅನುಮಾನ ಅಂದರೆ ಹೇತುವೆ. ಏನು ಹೇಳಿದ್ರು ಕೂಡ ಅನುಮಾನಕ್ಕೆ ದೋಷ. ಸಾಧ್ಯಾಭಾವವತ್ ಪಕ್ಷೋಪಾದ ಅಂತ ಹೇಳಿದ್ರೆ, ಬಾಧ ಎಂಬತಕ್ಕಂಥದ್ದು ಸಾಧ್ಯ ಇಲ್ಲದಿರಕ್ಕಂಥ ಪಕ್ಷ ಅಂದರೆ ಪಕ್ಷದ ದೋಷ ಅಲ್ಲ, ಹೇತುವಿಗೆ ದೋಷ. ಯಾವತ್ತೂ ಕೂಡ ಅನುಮಾನ ದೋಷಗಳು ಎಲ್ಲವೂ, ಅನುಮಾನ ದೋಷ ಅಂದರೆ ಏನು? ಅನುಮಾನ ಅಂದರೆ ಹೇತು ಅಂತ ಅರ್ಥ. ಎಲ್ಲ ದೋಷಗಳು ಪರಂಪರೆಯ ಹೇತುವಿಗೆ ದೋಷ. ಅನುಮಾನ ದುಷ್ಟ, ಆದ್ದರಿಂದ ಸಾಧ್ಯ ಸಾಧಕ ಆಗೋದು ಅಷ್ಟೇ. ಯಾಕೆಂದರೆ ಅನುಮಾನ ಎಂಬತಕ್ಕಂಥದ್ದು ಸರಿಯಾಗಿದ್ದರೆ, ಹೇತು ಸರಿಯಾಗಿದ್ದರೆ ವ್ಯಾಪ್ತಿ ಸರಿಗಿರುತ್ತೆ. ವ್ಯಾಪ್ತಿ ಸರಿಗಿಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಸಾಧ್ಯವೆಲ್ಲ ಸಾಧನೆ ಮಾಡಲಿಕ್ಕೆ ಪಕ್ಷದೋಷ, ಸಾಧ್ಯ ದೋಷ ಅದೆಲ್ಲ ಯಾವುದೂ ಇರೋದೇ ಇಲ್ಲ. ಎಲ್ಲ ದೋಷವೂ ಅಷ್ಟೇ, ಎಲ್ಲವೂ ಕೂಡ ಹೇತುವಿಗೆ ದೋಷ. ಅದಕ್ಕೆ ಹೇತ್ವಾಭಾಸ ಅಂತ ಹೇಳ್ತಾರೆ. ಹೇತುವಿನಂತೆ ಆಭಾಸಂತೆ ತೋರುತ್ತೆ, ಹೇತುಗಳು ಅಲ್ಲ. ಆ ರೀತಿ ಅರ್ಥ. ಇನ್ನು ಅರ್ಥತಃ ಅನುಪಪದ್ಯಮಾನಸ್ಯ ಅರ್ಥಸ್ಯ ದರ್ಶನಾತ್ ಪ್ರಾಪ್ತಿ. ಅರ್ಥತಃ ಅಂದರೆ ಏನು? ಅನುಪಪದ್ಯಮಾನಸ್ಯ ಅರ್ಥಸ್ಯ ಅಂತ ಅರ್ಥ. ಅಂದರೆ ಯಾವುದು ಪ್ರಸಂಗಕ್ಕೆ ತಕ್ಕಂತೆ ಅನುಪಪನ್ನವಾಗಿದೆಯೋ ಅದನ್ನು ಕೂಡಿಸ್ಲಿಕ್ಕೋಸ್ಕರವಾಗಿ ಇನ್ನೊಂದು ಅರ್ಥಾಂತರವನ್ನು ಏನು ಪ್ರಾಪ್ತಿ ಸ್ವೀಕಾರ ಮಾಡ್ತೇವೆ, ಅದೇ ಅರ್ಥಾಪತ್ತಿ. ಅಂದರೆ ಅರ್ಥತಃ ಪ್ರಾಪ್ತಿ ಅರ್ಥಾಪತ್ತಿ ಅಂದರೆ ಏನು? ಅನುಪಪದ್ಯಮಾನಸ್ಯ ಅರ್ಥಸ್ಯ ಸಂಘಟನಾರ್ಥಂ ಅರ್ಥಾಂತರಸ್ಯ ಸ್ವೀಕರಣಂ ಅಂತ ಅರ್ಥ ಹೇಳಿದಾಗ ಅರ್ಥಾಪತ್ತಿ ಅಂದರೆ ತದ್ಉಪಾದಕ ಅರ್ಥಾಂತರ ಪ್ರಮಿತಿ ಅರ್ಥಾಪತ್ತಿ ತಮಿತಿ. ಅಲ್ಲಿ ಉಪಪಾದಕ ಉಪಪಾದ್ಯ ಅಂತಿದೆ. ರಾತ್ರಿ ಭೋಜನವಿಲ್ಲದೆ ಇದು ಉಪಪಾದಕ. ರಾತ್ರಿ ಭೋಜನ ಇಲ್ಲದೆ ಈ ಅಸಂಗತಿಯನ್ನು ಉಪವಾದನೆ ಮಾಡಲಿಕ್ಕಾಗಲ್ಲ.
ಉಪಪಾದಕ ಯಾವುದು? ರಾತ್ರಿ ಭೋಜನ. ಬಹಿರ್ಗಮನ ಎಂಬತಕ್ಕಂಥದ್ದು ಇಲ್ಲದೆ ಜೀವನ್ ದೇವದತ್ತ ಮನೆಯಲ್ಲಿ ಇಲ್ಲ ಎಂಬತಕ್ಕಂಥದ್ದು ಕೂಡಲ್ಲ. ಅದಕ್ಕೆ ಬಹಿರ್ಭಾವೇನೇ ವ್ಯಾಪ್ತ. ಈಗ ಒಬ್ಬ ದೇವದತ್ತ ಏನಿದ್ದಾನೆ ಅವನನ್ನು ಹುಡುಕೊಂಡು ಒಬ್ಬ ಮನೆಗೆ ಬಂದ ಅಂತ ಹೇಳಿದ್ರೆ, ಯಾರು ದೇವದತ್ತನ ಹುಡುಕೊಂಡು ಒಬ್ಬ ಅವನ ಮಿತ್ರ ಮನೆಗೆ ಬಂದಾಗ ಮನೇಲಿ ಇಲ್ಲ ಅಂದರೆ ಏನು ಅರ್ಥ ಮಾಡ್ಕೊತಾನೆ? ಬಹಿರ್ಭಾವ ಹೊರಗಡೆ ಇದ್ದಾನೆ ಅಂತ ತಿಳ್ಕೊಂಡು. ಯಾಕೆ ಅಂದರೆ ಅವನು ಮನೆಯಲ್ಲಿ ಇಲ್ಲ, ಬದುಕಿದ್ದಾನೆ, ಅವನು ಹೊರಗಡೆ ಇದ್ದಾನಲ್ಲ. ಈಗ ಅವನದೇ ದೃಷ್ಟಾಂತ ಇದಲ್ಲ ಹೇಳ. ದೇವದತ್ತನು ಅವನನ್ನು ಹುಡ್ಕೊಂಡು ಬಂದಾಗ ಯಜ್ಞದತ್ತ ಅವನ ಮನೆಯಲ್ಲಿ ಇಲ್ಲ ಅಂತ ಗೊತ್ತ, ಬದುಕಿದ್ದಾನೆ ಅಂತ ಗೊತ್ತು ಅಲ್ವಾ? ಬದುಕಿದ್ದಾನೆ ಅಂತ ಹೇಳಿದ ಮೇಲೆ ಅವನು ಮನೆಯಲ್ಲಿ ಇಲ್ಲ ಅಂತಂದರು. ಇನ್ನೇನು ಹೊರಗೆ ಇದ್ದಾನೆ ಎಂಬುದು ಅರ್ಥ ಸಿದ್ಧ. ಅದು ಅಂದರೆ ಅನುಮಾನ ಮಾಡ್ಕೊತಾನೆ. ಯಥಾ ಅಹಂ ಜೀವನ್ನಪಿ ಗೃಹೇ ಮಮ ಗೃಹೇ ನಾಸ್ತಿ ಕಿಂತು ಬಹಿರೇವ ಅಸ್ಮಿ ತಥಾ ದೇವದತ್ತೋಪಿ ಜೀವನ್ ದೇವದತ್ತೋಪಿ ಗೃಹೇ ನಾಸ್ತಿ ಇತಿ ಚೇತ್ ಬಹಿರ್ಭಾವೇನೇವ ಸಹ ಬಹಿಃ ಅಸ್ತಿ ಅನುಮಾನ. ಯದ್ಯನ್ಯಾ ಕಾಚಿದ್ ಸ್ಯಾತ್ ತದಾ ಅಂತರ್ಭಾವಕಥನೆ ಸಂಕಟಂ ಭವೇತ್ ಅಲ್ವಾ? ತದುಪವಾದಕ ಅರ್ಥಾಂತರ ಪ್ರಮಿತಿ ಅರ್ಥಾಪತ್ತಿ ಇತ್ಯವಧೀಯತೆ ಅಂತ ಪ್ರಾಮಾಣಿಕರು ಹೇಳಿದ್ದಾರೆ. ಯದಿ ಅನ್ಯಾ ಕಾಚಿದ್ ಸ್ಯಾತ್, ಅನ್ಯಾ ಕಾಚಿದ್ ಅಂದರೆ ಏನು? ಇದನ್ನು ಬಿಟ್ಟು ಬಹಿರ್ಭಾವ ಬಿಟ್ಟು ಬೇರೆ ಯಾವುದಾದ್ರು ಇದ್ದಿದ್ದರೆ, ಯಾವುದು? ರಸಯೋಗ ಸಿದ್ಧಿ ಅಲ್ವಾ? ಯೋಗಶಕ್ತಿ. ಯೋಗಶಕ್ತಿ ಇತ್ತು ಅಂದರೆ ಊಟ ಇಲ್ಲದೆ ಎಷ್ಟು ದಿವಸ ಬೇಕಾದ್ರೆ ಇರ್ಬೋದು, ಅವನು ಹಂಗೆ ಇರ್ತಾನೆ. ಅಂದರೆ ಅದನ್ಯಾಕೆ ಮಾಡಲ್ಲ ಅಂದರೆ ಅದಕ್ಕೆ ವ್ಯಾಪ್ತಿ ಇಲ್ಲ. ಯಾರ್ಯಾರು ಬೆಳಿಗ್ಗೆ ಊಟ ಮಾಡೋದಿಲ್ಲ, ದಷ್ಟಪುಷ್ಟರಾಗಿದ್ದಾರೆ ಅಂದರೆ ರಾತ್ರಿ ಬೋಧನದಿಂದಲೇ ವ್ಯಾಪ್ತಿ ಇರೋದು. ಎಲ್ಲರಿಗೂ ಯೋಗ ಸಿದ್ಧಿಯಲ್ಲಿ ಹೇಳಿಕ್ಕೆ ಬರುತ್ತೆ. ಆದ್ದರಿಂದ ಇದನ್ನೇ ಗ್ರಹಿಸಬೇಕು ನೋಡು. ತದಾ ಅಂತರ್ಭಾವಕಥನೆ ಸಂಕಟಂ ಭವೇತ್ ಯದಾ ತು ಏಷೈವ ತದಾ ಕಿಂ ಅಶಕ್ಯಮಿತಿ ಸೂಚಯಿತಂ ಏವ ಶಬ್ದ. ಅದಕ್ಕೆ ಏವ ಶಬ್ದ ಹಾಕಿದ್ರು. ಅಂದರೆ ಏನು? ಬಹಿರ್ಭಾವದಿಂದಲೇ ಕೂಡಿರಬೇಕೆ ಹೊರತಾಗಿ ಬದುಕಿದ್ದು ಮನೆಯಲ್ಲಿಲ್ಲ ಅಂದರೆ ಬೇರೆ ಯೋಗ ಸಿದ್ಧಿಯನ್ನು ರಸಸಿದ್ಧಿಯನ್ನು ಅದು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಏವ ಶಬ್ದ ಹಾಕಿದ್ರು. ಅಥವಾ ಪ್ರಮಾಣದ ವಿರೋಧ ಅರ್ಥಾಪತ್ತಿ ಇತಿ ಕೆಲವು ಹೇಳಿದ್ದಾರೆ. ಪ್ರತ್ಯಕ್ಷ ಮತ್ತು ಅನುಮಾನಗಳ ವಿರೋಧ ಬಂತು ಅಂದರೆ ಅದೇ ಅರ್ಥಾಪತ್ತಿ ಅಂತ ಹೇಳಿದ್ದಾರೆ. ಇದು ಅಸತ್. ಅಥವಾ ಪ್ರಮಾಣದ್ವಯ ವಿರೋಧ ಅರ್ಥಾಪತ್ತಿ ಇತಿ ಅದು ಅಸತ್. ಯಾಕೆ? ಆಪಾತತಃ ವ್ಯಾಘಾತಾತ್. ಮೇಲೆ ಆಪಾತತಃ ವ್ಯಾಘಾತ ಉಂಟಾಗುತ್ತೆ ಮೇಲ್ನೋಟಕ್ಕೆ. ಏನು ವ್ಯಾಘಾತ ಅಂದರೆ ಪ್ರತ್ಯಕ್ಷದಿಂದ ಆ ವ್ಯಕ್ತಿ ಆಪಾತತಃ ವ್ಯಾಘಾತಾತ್. ಹೇಗೆ ಆಪಾತತಃ ವ್ಯಾಘಾತ? ಹೇಗೆ ಅಂದರೆ ಅವಿಮರ್ಶ ದಶಾಯ ನಿತ್ಯರ್ಥ. ಏನು ವಿಮರ್ಶೆ ಮಾಡದೇ ಇದ್ದಾಗ ಅಂತ, ವಿಚಾರವೇ ಮಾಡದೇ ಇದ್ದಾಗ ವ್ಯಾಘಾತ ತದಾ ಪ್ರಾಮಾಣ್ಯ ಬುದ್ಧಿರೇವ ನೇತಿ ಕುತಃ ಪ್ರಮಾಣದ್ವಿರೋಧ ಇತಿ ಭಾವ. ಆಗ ಪ್ರಾಮಾಣ್ಯ ಬುದ್ಧಿಯೇ ಬರೋಲ್ವಲ್ಲ. ಅವರು ವಿಮರ್ಶೆ ಮಾಡಿಲ್ಲ ಅಂದರೆ ಇವರು ಯಾವತ್ತೂ ಕೂಡ ಸುಳ್ಳನ್ನು ಹೇಳೋದಿಲ್ಲ, ಇವರು ಪ್ರಾಮಾಣಿಕರು ಅಂತ ವಿಮರ್ಶೆ ಮಾಡಿ ಅವನಿಗೆ ಜ್ಞಾನ ಇತ್ತು ಅಂದರೆ ಅವ್ನು ಹೇಳಿಕೊಳ್ಳಿ ಜ್ಞಾನ ಬರುತ್ತೆ. ಪ್ರಾಮಾಣ್ಯ ಬುದ್ಧಿ ಇಲ್ಲ ಅಂತ ಹೇಳಿದ್ರೆ ಹಾಗೆ ಅವನು ಹೇಳಿಕೊಂಥದ್ದು ಸತ್ಯ ಅಂತ ಗೊತ್ತಾಗೋದು ಹೇಗೆ ಅವನಿಗೆ? ಅಂದರೆ ಆಪಾತತಃ ವ್ಯಾಘಾತ ಉಂಟಾಗತಕ್ಕ ಪ್ರಮಾಣದ್ವಯ ವಿರೋಧ ಅಲ್ಲ. ಶ್ರೀಮತ್ಸ್ಥಿತಿ ಹೇಳ್ತಾರೆ ಆಪಾತತಃ ವಿರೋಧ ಅಂದರೆ ವ್ಯಾಘಾತ ಆಪಾತತಃ ಬಹಿಸ್ಸತ್ವಂ ಅಕಲ್ಪಯಿತ್ವ ಇತ್ಯರ್ಥ ಅಂತ ಬರೀತಾರೆ. ಅಂದರೆ ಹೊರಗಡೆ ಇದ್ದಾನೆ ಎಂಬುದನ್ನು ಕಲ್ಪನೆ ಮಾಡಿಕೊಳ್ಳದೆ. ಯಾಕಂದರೆ ಇವನು ಮನೆಯಲ್ಲಿಲ್ಲ, ಬದುಕಿದ್ದಾನೆ ಎಂದು ಹೊರಗಡೆ ಇದ್ದಾನಲ್ಲ, ಅದೇ ದೃಷ್ಟಾಂತ. ಮಾಡಿಲ್ಲ ಅಂತ ಆದರೆ ವ್ಯಾಘಾತ ಗೃಹೇ ಅಭಾವಗ್ರಾಹಕಂ ಪ್ರತ್ಯಕ್ಷಂ ಜೀವನಗ್ರಾಹಕಂ ಜ್ಯೋತಿಷ್ಶಾಸ್ತ್ರಂ ಅನಯೋ ಪ್ರಮಾಣತ್ವೇ ಭಿನ್ನ ವಿಷಯತ್ವೇನ ವಿರೋಧಸ್ಥೈವ ಅಭಾವಾತ್ ಪ್ರಮಾಣತ್ವ ಅಂಗೀಕೃತ್ಯ ವಿರೋಧೋಕ್ತು ವ್ಯಾಘಾತ. ಪ್ರತ್ಯಕ್ಷ ಮತ್ತು ಅನುಮಾನ ಎರಡೂ ಕೂಡ ಪ್ರಮಾಣ ಅಂತ ಒಪ್ತೀರಿ ಅಲ್ವಾ? ಆದರೆ ಪರಸ್ಪರ ವಿರೋಧ ಹೇಳ್ತು ಅಂತ ಹೇಳಿದ್ರೆ, ಪ್ರತ್ಯಕ್ಷ ಮತ್ತು ಅನುಮಾನಗಳ ವಿರೋಧ ಹೇಳ್ತು ಅಂತ ಹೇಳಿದ್ರೆ ವ್ಯಾಘಾತ ಉಂಟಾಗುತ್ತೆ ನಮಗೆ. ಪ್ರಮಾಣ ಅಂತ ಒಪ್ಪಿ ಅದು ಹಾಗೆ ಗೃಹೇ ಅಭಾವಗ್ರಾಹಕವಾದದ್ದು ಪ್ರತ್ಯಕ್ಷ ಹೌದಾ? ಜೀವನಗ್ರಾಹಕ ಎಂಬತಕ್ಕಂಥದ್ದು ಜ್ಯೋತಿಷ್ಶಾಸ್ತ್ರ. ಇನ್ನು ಅವನು 50 ವರ್ಷ ಬದುಕಿರ್ತಾನೆ ಅಂತ ಜ್ಯೋತಿಷ್ಶಾಸ್ತ್ರ ಓದಿದ ನಾವು, ಗೊತ್ತಾಗಿದೆ ಅವನಿಗೆ. ಅನಯೋಹ ಪ್ರಮಾಣತ್ವ ಎರಡೂ ಕೂಡ ಪ್ರಮಾಣ ಆದರೂ ಕೂಡ ಭಿನ್ನ ವಿಷಯ ಇದೆ. ಒಂದು ಬದುಕಿದ್ದಾನೆ ಅಂತ ಹೇಳ್ತಾ ಇದೆ, ಒಂದು ಮನೆಯಲ್ಲಿಲ್ಲ ಅಂತ ಹೇಳ್ತಾ ಇದೆ. ಭಿನ್ನ ವಿಷಯವಾದ್ದರಿಂದ ವಿರೋಧ ಸೇವ ಅಭಾವ, ಅದೆರಡಕ್ಕೂ ವಿರೋಧವೇ ಇಲ್ಲ. ಆದ್ದರಿಂದ ಪ್ರಮಾಣದ ವಿರೋಧ ಬರೋದು ಹೇಗೆ? ಪ್ರಮಾಣ ಅಂತ ಒಪ್ಪಿ ವಿರೋಧ ಅಂತ ಹೇಳಿದ್ರೆ ವ್ಯಾಘಾತ. ಇದು ಅರ್ಥಾಪತ್ತಿನ ಇವಾಗ
ಡಿಫಾಲ್ಟ್ ಅಂತ ಹೇಳ್ತಾರೆ. ಹೌದು, ಡಿಫಾಲ್ಟ್ ಅಂತ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಬೈ ಡಿಫಾಲ್ಟ್ ಅಂತ. ಹೌದು, ಬೈ ಡಿಫಾಲ್ಟ್ ಅಂತ ಪ್ರಯೋಗ ಮಾಡ್ತಾರಲ್ಲ ಇಂಗ್ಲೀಷಲ್ಲಿ. ಏನಾದಂದ್ರೆ ಅಂದರೆ ಅಲ್ಲ, ಬೈ ಡಿಫಾಲ್ಟ್ ಅದು ಅರ್ಥಾತ್ ಸಿದ್ಧ ಆದದ್ದು, ಅರ್ಥಾತ್ ಸಿದ್ಧ ಆದದ್ದು ಅದೇ ಹೇಳ್ಬೋದು. ಬಹಿರ್ವ್ಯಾಪ್ತ ಅಂಬೋದು. ಅರ್ಥಾಪತ್ತಿ ಹಾಂ, ಬೈ ಡಿಫಾಲ್ಟ್ ಅಂತ ಅಂದರೆ ಸ್ವಾಭಾವಿಕವಾಗಿ ಅದು ಅರ್ಥ ಮಾಡ್ಕೊಂಡು ಅಲ್ಲ, ಅದು ಒಪ್ಪದೇನು ಕೂಡಲ್ವಲ್ಲ. ಅರ್ಥಾಪತ್ತಿ ಈಗ ಬದುಕಿದ್ದಾನೆ ಅಂತ ಆಗಿದೆ, ಜೀವನ್ ಬದುಕಿದ್ದಾನೆ, ಬದುಕಿದ ಮೇಲೆ ಒಂದು ಮನೇಲಿ ಇರಬೇಕು ಅಂತ ಹೊರಗಡೆ ಇರಬೇಕು. ಇಲ್ಲಿ ಬಂದ ಪ್ರತ್ಯಕ್ಷದಿಂದ ಮನೇಲಿ ಇಲ್ಲ ಅಂತ ಗೊತ್ತಾ, ಇನ್ನೆಲ್ಲಿರಬೇಕು? ಹೊರಗಡೆ ಅನುಮಾನದ ಸಿದ್ಧ ಆಯ್ತಲ್ಲ ಅಲ್ವಾ, ಅದು ಅನುಮಾನ ಅಂತ ಹೇಳೋದು. ಅದು ಕೊನೆಯ ಮಾರ್ಗ, ಬೇರೆ ಯಾವುದು ಮಾರ್ಗ ಇಲ್ಲ ಅಂದರೆ ಇನ್ನೊಂದೇ ಮಾರ್ಗದಲ್ಲೇ ಇರಬೇಕು ಅನ್ನೋದು ಅಂತೂ ಅನುಮಾನದಲ್ಲಿ ಸೇರುತ್ತೆ, ಅಷ್ಟು ನಾವು ಹೇಳ್ತಾ ಇರೋದು. ಅನ್ಯಥಾ ಉಕ್ತಲಕ್ಷಣ ಅಬಹಿರ್ಭಾವಾತ್ ಇತಿ ಏವ ಅರ್ಥಃ. ಅನ್ಯಥಾ ಉಕ್ತಲಕ್ಷಣ ಬಹಿರ್ಭಾವಾತ್. ಬಹಿರ್ಭಾವಾದಿತಿ ಏವ ಅರ್ಥ. ಅನ್ಯಥಾ ಹಾಗೆ ನೀವು ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾವು ಹೇಳಿರ್ತಕ್ಕಂಥ ಲಕ್ಷಣ ಬರೋದೇ ಇಲ್ಲ ಅಲ್ಲಿ. ಯಾಕೆಂದ್ರೆ ಅರ್ಥತಃ ಪ್ರಾಪ್ತಿ ಅಂದರೆ ಏನು? ಅನುಪಪದ್ಯಮಾನವಾದ ಅರ್ಥವನ್ನು ಸ್ವೀಕಾರ ಮಾಡಲಿಕ್ಕಾಗಿ ಅರ್ಥಾಂತರವನ್ನು ಸ್ವೀಕಾರ ಮಾಡೋದು ಅಂತ ನಾವು ಹೇಳ್ತಾ ಇರೋದು ಅಲ್ವಾ. ಯಥಾ ಜೀವತೋ ದೇವದಸ್ಯ ಗೃಹೇ ಅಭಾವದರ್ಶನೇನ ಬಹಿರ್ಭಾವಜ್ಞಾನಂ ಅಲ್ಲಿ ಹೇಳ್ಬಿಟ್ರು. ಉಪಮಾನ ಸ್ವರೂಪಮಾಹ ದೃಷ್ಟ ಇತಿ. ಇನ್ನು ಉಪಮಾನ ಅಂತ ಒಂದು ಹೇಳ್ತಾರೆ, ಅದು ಕೂಡ ಅನುಮಾನದಲ್ಲೇ ಸೇರುತ್ತೆ. ಯಾವುದು? ಎರಡು ಅವಳಿ ಜವಳಿ ವಸ್ತುಗಳು ಇರುತ್ತೆ. ವಸ್ತು ನಮ್ಗೆ ನೋಡಿಕೊಳ್ಳೆ ಗೊತ್ತಾಗುತ್ತೆ ಇಲ್ವಾ? ಈ ಮಗುವಿನಂತೆ ಇದೆ, ಇದು ಯಾವುದರಿಂದ ಬಂದಿದ್ದು? ಪ್ರತ್ಯಕ್ಷದಿಂದ ಬರುತ್ತೆ. ತಂದೆ ಹೇಳ್ತಾನೆ, ಅವರಿಬ್ಬ ಎರಡು ಮಕ್ಕಳು ಹುಟ್ಟಿದೆ, ಎರಡು ಒಂದಕ್ಕೊಂದು ಸರಿಗಿದೆ, ಹಂಗೆ ಇದೆ ಅಂತ ಹೇಳಿಬಿಟ್ರೆ ಆಪ್ತವಾಕ್ಯ ಆಗಮ ಆಗೋಯ್ತು. ಅನುಮಾನ ಈ ಮಗುವಿನಂತೆ ಇದೆ, ಯಾಕೆಂದರೆ ಏತಸದೃಶವಾದ ಗುಣವುಳ್ಳದ್ದಾದ್ದರಿಂದ ಅನುಮಾನ ಮಾಡಿದಾಗ ಆಯಿತು ಕಡೆಗೆ. ಅದಕ್ಕೆ ಬೇರೆ ಹೇಳ್ತಾರೆ, ನಗರೇ ಗಾಂ ದೃಷ್ಟವತಃ. ಊರಲ್ಲಿ ಅವನು ಗೋವನ್ನು ನೋಡಿದ್ದಾನೆ, ಶಾಸ್ತ್ರಾದಿಗಳು ಉಳ್ಳದ್ದು ಎಲ್ಲ ಕೊಂಬು ಇರೋದೆಲ್ಲ ಅವನಿಗೆ ಗೊತ್ತು. ಅಂತಹ ಪುರುಷ ವನೆ ಕಾಡಿಗೆ ಹೋದ, ತತ್ ಸದೃಶಂ ಅದರಂತೆ ಇರತಕ್ಕಂಥ ಅನ್ಯಂ ಗವಯಂ, ಅದು ಗವಯ ದೃಷ್ಟ ಪೂರ್ವದೃಷ್ಟೇ ಸ್ಮರ್ಯಮಾಣೇ ವಸ್ತುನಿ. ಹಿಂದೆ ಮನೆಯಲ್ಲಿ ಅಥವಾ ನಗರದಲ್ಲಿ ನೋಡಿರ್ತಕ್ಕಂಥ ಗೋವಿನ ಸ್ಮರಣೆ ಬರುತ್ತೆ. ಬಂದಾಗ ನಗರಸ್ಥೇ ಗವಿ ಯದೇತದ್ ಗವ್ಯ ಸದೃಶತಾ ಜ್ಞಾನಂ. ಆ ಗೋವು ನಮ್ಮನೆಗೂ ಈ ಇದ್ದ ಹಾಗೆ ಇದಲ್ಲ ಅಂತ ಜ್ಞಾನ ಬರ್ತಲ್ಲ, ಅದು ಉಪಮಿತಿ ಅಂತ ಹೇಳ್ತಾರೆ. ಉಪಮಾನ ಉಪಮಿತಿ ಜಾಯತೆ ತದೇವ ಉಪಮಾನಂ ಪ್ರಕೀರ್ತಿತಂ ಬುಧವೃದ್ಧೈ. ಅಂಥ ಸಂದರ್ಭದಲ್ಲಿ ಮಾತ್ರ. ಪೂರ್ವವತ್ ಅಂತರ್ಭಾವ ಸೌಕರ್ಯಾಯ ಏವ ಶಬ್ದ. ಹಿಂದಿನಂತೆ ಇದು ಕೂಡ ಅನುಮಾನದಲ್ಲೇ ಸೇರಬೇಕು ಎಂಬುದಾಗಿ ಹೇಳಿಕೋಸ್ಕರವಾಗಿ ಅನುಮಾನದಲ್ಲೇ ಸೇರುತ್ತೆ, ಇನ್ಯಾವುದನ್ನು ಸೇರಲ್ಲ ಅಂತ ಹೇಳಿಕೋಸ್ಕರವಾಗಿ. ಯಾಕೆ ಹಂಗೆ ಹೇಳಿದರು? ಪ್ರತ್ಯಕ್ಷದಿಂದಲೂ ಬರಬಹುದು, ಆಗಮದಿಂದಲೂ ಬರ್ಬೋದು, ಅದು ಸ್ಪಷ್ಟ ಪ್ರಮಾಣ. ಅದು ಅಭಾವವೂ ಅಷ್ಟೇ. ಅಂದರೆ ಪೂರ್ವದೃಷ್ಟ ಅಂದರೆ ಸ್ಮರಣೆಯಿಂದ ಬರಬೇಕು. ಅಲ್ಲಲ್ಲ, ಪೂರ್ವಬದ್ಧ ಅಂತ ಹೇಳಿದ್ರೆ ಹಿಂದೆ ಅರ್ಥಾಪತ್ತಿಯನ್ನು ಹೇಳುವಾಗ ಯಾವ ರೀತಿ ಅನುಮಾನದಲ್ಲಿ ಸೇರ್ತೋ ಅದು ಯೋಗ ಸಿದ್ಧಿಯನ್ನಾಗಲಿ ರಸಸಿದ್ಧಿಯನ್ನಾಗಲಿ ಯಾಕೆ ಅಂಗೀಕಾರ ಮಾಡೋದಿಲ್ಲ ಅಂದರೆ ವ್ಯಾಪ್ತಿ ಇಲ್ಲ ಅದಕ್ಕೆ. ಹಾಗೆ ಇಲ್ಲೂ ಕೂಡ ಸಾದೃಶ್ಯ ಎಂಬತಕ್ಕಂಥದ್ದು ಇರೋದರಿಂದ ಈ ವಸ್ತು ಇದಕ್ಕೆ ಸದೃಶವಾಗಿದೆ ಅಂತ ಜ್ಞಾನ ಬರುತ್ತೆ. ಹಾಗಾದರೆ ಗೌಹು ಗವಯ ಗೋ ಸದೃಶ. ಯಾಕೆ? ಪೂರ್ವ ಮಯಾ ದೃಷ್ಟ ಪೂರ್ವ ದೃಷ್ಟ ಗೋವತ್. ಪೂರ್ವ ದೃಷ್ಟ ಎಲ್ಲ ಹೇಳಬಾರ್ದು, ಹೇತು ವ್ಯಾಪ್ತಿ ಬರಬೇಕಲ್ಲ. ಹಾಗಾದರೆ ಅಯಂ ಗವಯ ಗೋ ಸದೃಶ ನಗರಸ್ಥ ಗೋ ಸಾದೃಶ್ಯ ಬರ್ತವಾದ. ಗೋವಿನ ಸಾದೃಶ್ಯ ಕಂಡು ಬರ್ತಾ ಇರೋದ್ರಿಂದ ಅಷ್ಟೇನೆ. ಗವಯದ ಲಕ್ಷಣ ಏನು ಹೇಳ್ಬೋದು ಸರ್? ಹಾಂ, ಗೋವಿನ ಸದೃಶ ಗೋವಿಂದ ಲಕ್ಷಣ ಶಾಸನಾಧಿಮತ್ವ ಅಂತ ಹೇಳಿದ್ವಿ. ಅದೆಲ್ಲ ಇರುತ್ತೆ, ಅದು ಕೂಡ ಇದ್ದೇ ಇರುತ್ತೆ, ಹಾಗೇ ಇರುತ್ತೆ ಅಷ್ಟೇ. ಅದರ ಅದೆಲ್ಲ ಅದರ ಹಾಲೆಲ್ಲ ನಮಗೆ ನೈವೇದ್ಯಕ್ಕೆಲ್ಲ ಬರೋಲ್ಲ ಅಷ್ಟೇ ಹೊರತಾಗಿ ಗೋ ಸದೃಶ ಅದು. ಚಕ್ಷುರಾದಿ ವ್ಯಾಪಾರಾನಂತರಂ ನೋಡು, ಅದು ಹೇಳ್ತಾ ಇದ್ದಾರೆ ಏವ ಶಲಿಕ, ಅದು ಬಿಡಿಸ್ತಾ ಇದ್ದಾರೆ. ಚಕ್ಷುರಾದಿ ವ್ಯಾಪಾರಾನಂತರಂ, ಎರಡು ಮಗು ಹುಟ್ಟಿತ್ತು ನೋಡಲಿಕ್ಕೆ ಅಂತ ಹೋದ್ವಿ, ನೋಡಿದಾಗ ಅದೇ ಆಯಿತು, ಎರಡು ಕೂಡ ಸದೃಶವಾಗಿದ್ದರು. ಹಾಗಾಗಿ ಇಮವು ಸದೃಶವು ಅಂತ ಜ್ಞಾನ ಬಂತು. ಇದು ಪ್ರತ್ಯಕ್ಷದಿಂದಲೇ ಬಂದಿದ್ದು. ಯಾಕೆಂದರೆ ಚಕ್ಷುಸ್ಸನಿಕರ್ಷ ಆಯಿತೇ ಇಲ್ವಾ? ಇತಿ ತತ್ ಸದೃಶಃ ಅಯಮಿತಿವ
ಅಂದರೆ ಈ ಮಗುವಿನ ಸದೃಶ ಇದು, ಇದು ಸದೃಶವಾದ್ದು ಇದು ಎಂಬುದಾಗಿ ಸಾದೃಶ್ಯ ಜ್ಞಾನ ಉತ್ಪದ್ಯತೆ. ಯಚ್ಚ ಗೋ ಸದೃಶಃ ಗವ್ಯ ಇದೆ ವಾಕ್ಯಶ್ರವಣಾನಂತರ ತಂದೆ ಹೇಳ್ತಾರೆ ಗೋ ಸದೃಶವಾದ್ದು ಗವ್ಯ ಅಂತ ಹೇಳ್ತಾರೆ. ಈಗೇನಾಯಿತು, ತದು ಉಭಯ ವ್ಯಾವೃತ್ಯರ್ಥಃ ಏವ ಶಬ್ದ, ಇದೆರಡೂ ಕೂಡ ವ್ಯಾವೃತ್ತಿ ಮಾಡ್ತಾ ಇದ್ದೇವೆ. ಅಂದರೆ ಪ್ರತ್ಯಕ್ಷದಿಂದಲೂ ಬರ್ಬೋದು ನಮಗೆ, ಅಥವಾ ಆಗಮದಿಂದಲೂ ಬರ್ಬೋದು. ಅದನ್ನು ಬಿಟ್ಟು ಅನುಮಾನದಲ್ಲೇ ಸೇರುತ್ತೆ ಅಂತ ಏವ ಶಬ್ದ. ತಸ್ಯ ಸ್ಫುಟ ಪ್ರತ್ಯಕ್ಷಾದಿತ್ವೇನ ಪ್ರತ್ಯಕ್ಷಂಕ ಅನಾಸ್ಪದತ್ವಾತ್. ಸ್ಪಷ್ಟವಾಗಿ ಪ್ರತ್ಯಕ್ಷಾದಿಗಳೇ ಅದು, ಪ್ರತ್ಯಕ್ಷ ಆಗಮದ ಸೇರಿಬಿಡ್ತದೆ. ಅದಕ್ಕೋಸ್ಕರ ಅದನ್ನು ನಾವು ತಗೋಬಾರ್ದು ಇಲ್ಲಿ. ಮತ್ತೇನೇನು ಅನುಮಾನದಲ್ಲಿ ಸೇರಬೇಕಾಗಿದ್ದರೆ ಅನುಮಾನದಲ್ಲೇ ಸೇರೋದು ಅಂಥೇಳಿಕೋಸ್ಕರ ಏವ ಶಬ್ದ ಹಾಕಿದ್ದಾರೆ. ಅಭಾವ ಪ್ರಮಿತಿ ಸಾಧನಂ ಅಭಾವಾಖ್ಯಂ ಪ್ರಮಾಣಂ. ಅತ್ರ ಘಟೋ ನಾಸ್ತಿ ಎಂಬುದಕ್ಕಂಥ ಅಭಾವದ ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ಯಾವುದು ಅಭಾವ ಎಂಬುದಕ್ಕಂಥ ಪ್ರಮಾಣ. ತದಂತರ್ಭಾವಕಥನ ಸೌಕರ್ಯಾಯ ವಿಭಾಗೇನ ನಿರೂಪಯತಿ. ಅದು ಕೂಡ ಅಭಾವವೂ ಕೂಡ ಒಂದಾ ಸಾಕ್ಷಿ ಪ್ರತ್ಯಕ್ಷದಲ್ಲಿ ಸೇರುತ್ತೆ ಅಥವಾ ಪ್ರತ್ಯಕ್ಷದಿಂದಲೇ ಬರುತ್ತೆ. ಯಾವುದು ಘಟಪಟಾದಿಗಳಿದೆ, ಇಲ್ಲಿ ಪುಸ್ತಕ ಇಟ್ಟಿದೆ, ಇದು ಕಾಣಲಿಲ್ಲ ಅಂದರೆ ಪುಸ್ತಕ ಇಲ್ಲೇ ಇಲ್ಲ. ಹಾಗೆ ಅನುಪಲಬ್ಧಿ ರೂಪವಾದಕ್ಕಂಥ ಪ್ರಮಾಣದಿಂದ ನಮ್ಗೆ ಬಂದಾಯಿತು. ಯಾವುದು ಘಟಪಟಾದಿಗಳು ಯಾವುದರ ಅಭಾವದ ಪ್ರತಿಯೋಗಿ ಘಟಪಟಾದಿಗಳಾಗಿದೆ, ಅದಕ್ಕೆ ಚಕ್ಷು ಸನ್ನಿಕರ್ಷ ಆಗಬಹುದು. ಅಂಥ ವಸ್ತುಗಳಿಲ್ಲ ಅಂದರೆ ಪ್ರತ್ಯಕ್ಷದಿಂದಲೇ ಬರುತ್ತೆ. ಆದರೆ ಸುಖಾದಿಗಳು ನನಗಿಲ್ಲ, ಮೊದಲು ಆರಾಮಾಗಿದ್ದಪ್ಪ, ಈಗ ತುಂಬ ಕಷ್ಟ ಅಂತ ಹೇಳಿದಾಗ ಈ ಸುಖ ಎಂಬುದು ಕಾಣಿಸಲ್ಲ. ಆದರೆ ಸಾಕ್ಷಿ ಪ್ರತ್ಯಕ್ಷದಿಂದ ವೇದ್ಯ. ಆದ್ದರಿಂದ ಅಭಾವ ಎಂಬುದು ಸಾಕ್ಷಿಯಿಂದ ಬರ್ಬೋದು, ಪ್ರತ್ಯಕ್ಷದಿಂದಲೂ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ತದಂತರ್ಭಾವಕದ ಯಾಕೆಂದರೆ ಬೌದ್ಧರು ಏನು ಹೇಳ್ತಾರೆ ಅಂದರೆ ಅನುಮಾನದಿಂದ ಮಾತ್ರ ಗಮ್ಯ ಅಂತಾರೆ, ತಾರ್ಕಿಕರು ಪ್ರತ್ಯಕ್ಷದ ಫಲ ಅಂತಾರೆ. ಅಂದರೆ ಸನ್ನಿಕರ್ಷದಿಂದ ಬರೋದು ಅಂತ ಅವರು ಅಂತಾರೆ. ಅದು ಯಾವುದೂ ತಪ್ಪೇ. ಅದು ಪ್ರಾಭಾಕರರು ಅವರು ಅವರ ಅನುಪಲಬ್ಧಿ ಎಂಬುದೇ ಪ್ರತ್ಯೇಕ ಪ್ರಮಾಣ ಅಂತ, ಯಾವುದೂ ಅಲ್ಲ ಅಂತ ಹೇಳಿಕೋಸ್ಕರ ನಮ್ಮ ಮತ ಹೇಳ್ತಾ ಇದ್ದಾರೆ. ಅನುಭವ ಅನ್ನೋದು ಅತೀಂದ್ರಿಯ ಅಲ್ಲ, ನಿನಗೆ ಈಗ ಮೊದಲು ಸುಖ ಇತ್ತು, ಈಗ ಸುಖ ಇಲ್ಲ ಅಂತ ಹೇಳಿದ್ರೆ ಹಾಗೇನಾಯಿತು? ಹೇಗೆ ಗೊತ್ತಾಯ್ತು ನಿಮಗೆ? ಅದು ಹುಟ್ಟುತ್ತಾ? ಯಾಕೆಂದರೆ ಸಾಕ್ಷಿ ಪ್ರತ್ಯಕ್ಷ ಇದಲ್ಲ, ಅದು ಸ್ವರೂಪಭೂತವಾದದ್ದು. ಸ್ವರೂಪ ಎಂಬುದು ಜೀವ ಸ್ವರೂಪ. ಜೀವ ಹುಟ್ಟಲ್ಲ ಅಂತ ಹೇಳಿದ್ಮೇಲೆ ಹುಟ್ಟಲ್ಲ, ಆಮೇಲೆ ಇದಕ್ಕೆ ಸನ್ನಿಕರ್ಷ ಆಗೋದು ಹೇಗೆ? ಅದಕ್ಕೋಸ್ಕರ ಸಾಕ್ಷಿಯಿಂದಲೇ ಗೊತ್ತಾಗತ್ತೆ ಅಂತ. ಯಾವುದು? ಇದಾನೀಂ ಮಮ ಸುಖಂ ನಾಸ್ತಿ. ಈ ಸುಖಂ ನಾಸ್ತಿ ಎಂಬತಕ್ಕಂಥ ಸುಖದ ಅಭಾವ ಜ್ಞಾನ ಬರೋದು ಹೇಗೆ ನಮಗೆ ಅಂದರೆ ಹೇಗೆ? ಸಾಕ್ಷಿಯಿಂದಲೇ ಬರುತ್ತೆ ಸುಖಾದಿಗಳ ಜ್ಞಾನ. ನನಗೆ ಈಗ ದುಃಖ ಇಲ್ಲಪ್ಪ, ಆರಾಮಾಗಿದ್ದೀನಿ ಅಂದರೆ ಇದು ಸಾಕ್ಷಿಯಿಂದ ಬರೋದು. ನನಗೆ ಜ್ಞಾನ ಇಲ್ಲಪ್ಪ, ಈಗ ಎಲ್ಲ ಮರ್ತೋಗಿದೆ, ಜ್ಞಾನ ಇಲ್ಲ ಅಂದರೆ ಏನರ್ಥ? ಸಾಕ್ಷಿಯಿಂದಲೇ ಬರ್ತದೆ ಅಲ್ವಾ? ದ್ವಿವಿಧಂ ಅಂದರೆ ದ್ವಿವಿಧ ಸಾಧನ ಜನ್ಯಂ ಅಂತ ಅರ್ಥ. ಅಲ್ಲಿ ಎರಡು ವಿಧ ಅಂತ ಹೇಳ್ತಾ ಇದ್ದಾರೆ ಅವರು. ಅಭಾವಸ್ಯ ಪರಿಜ್ಞಾನಂ ದ್ವಿವಿಧಂ ಸಮುದಾಯತಂ. ದ್ವಿವಿಧಂ ಅಂದರೆ ಏನು? ಎರಡು ಸಾಧನಗಳಿಂದ ಹುಟ್ಟಿದ್ದು ಅಂತ ಅರ್ಥ. ಒಂದು ಸಾಕ್ಷಿಯಿಂದ, ಇನ್ನೊಂದು ಪ್ರತ್ಯಕ್ಷದಿಂದ ಅಂತ ಅರ್ಥ. ದ್ವೈವಿಧ್ಯಂ ಗೃಣೋತಿ. ಯಾವುದದು ಎರಡು ವಿಧ ಅಂದರೆ ಏಕಂ ತತ್ರ ಅನುಭವತಃ. ಅನುಭವ ಅಂದರೆ ಸಾಕ್ಷಿ ಅನುಭವ ಅಂತ. ಯೋಗ್ಯಸ್ಯ ಅನುಪಲಬ್ಧಿತಃ. ಪ್ರತ್ಯಕ್ಷ ಯೋಗ್ಯವಾಗಿದೆ, ಅನುಪಲಬ್ಧವಾಗಿದೆ ಅಂತ ಅನುಮಾನದಿಂದ ಬರುತ್ತೆ ಅಂತ ಅರ್ಥ ಆಯಿತು. ಹಾಗಾದರೆ ಅತ್ರ ಘಟೋ ನಾಸ್ತಿ ಯೋಗ್ಯತೆ ಸತಿ ಅನುಪಲಭ್ಯಮಾನತ್ವ ಅಲ್ವಾ? ಪ್ರತ್ಯಕ್ಷಕ್ಕೆ ಯೋಗ್ಯವಾಗಿದ್ದು ಕಾಣಿಸ್ತಾ ಇಲ್ಲ ಅಂದ್ರೆ ಅರ್ಥ ಏನು? ಅದು ಇಲ್ಲ ಅಂತ ಅರ್ಥ. ಅನುಮಾನದಿಂದನೇ ಬರಬೇಕು, ಪ್ರತ್ಯಕ್ಷದಿಂದನೂ ಬರ್ಬೋದು. ಬರುತ್ತಲ್ಲ, ಒಪ್ಪಿದಲ್ಲ. ಸಾಕ್ಷಿ ಪ್ರತ್ಯಕ್ಷ ಅನುಮಾನದಿಂದಲೂ ಬರುತ್ತೆ, ಪ್ರತ್ಯಕ್ಷದಿಂದಲೂ ಬರುತ್ತೆ. ಅನುಭವದಿಂದ ಪ್ರತ್ಯಕ್ಷದಿಂದ ಅಂದರೆ ಅದು ಪ್ರತ್ಯಕ್ಷ ಎರಡು ವಿಧ. ಸಾಕ್ಷಿ ಪ್ರತ್ಯಕ್ಷ ಮತ್ತು ಇನ್ನೊಂದು ಇಂದ್ರಿಯ ಪ್ರತ್ಯಕ್ಷ. ಎರಡರಿಂದ ಬರ್ಬೋದು, ಅನುಮಾನದ ಬರ್ಬೋದು. ಅದಕ್ಕೆ ಪ್ರತ್ಯಕ್ಷದ ಎರಡು ವಿಧ ಹೇಳಿಬಿಟ್ರು ಅವರು. ಅನುಭವತಃ ಜಾಯತೆ ಉಪಚಾರೇಣ ಎಂ ಮುಕ್ತಿ. ಅನುಭವದಿಂದ ಬರೋದು ಏನು ಹಾಗಂದರೆ ಅನುಭವದಿಂದ ಬರುತ್ತೆ ಅಂದರೆ ಅಭಾವಜ್ಞಾನ ನಮಗೆ ಅನುಭವದಿಂದ ಬರುವುದು ಹೇಗೆ? ಸುಖ ಅಭಾವಜ್ಞಾನ ಅನುಭವದಿಂದ ಬರುವುದು ಹೇಗೆ ಅಂತ ಪ್ರಶ್ನೆ. ಹಿಂದೆ ಯಾಕೆ ಅಂದರೆ ಹುಟ್ಟತ್ತೆ ಅಂತ ನಾವು ಹೇಳಿಬಿಟ್ರೆ ಸ್ವರೂಪ ಎಂಬುದಕ್ಕಂಥದ್ದು ಅಂತ ಹೇಳ್ತಾ ಇದ್ದೀವಿ. ಯಾವುದು ಸ್ವರೂಪ? ಅನುಭವದ ಅಭಾವಜ್ಞಾನ, ಸುಖದ ಅಭಾವಜ್ಞಾನ ಬಂದಿದ್ದು ನಮಗೆ ಸ್ವರೂಪದಿಂದ ಬಂದಿದೆ ಅಂತ. ಸ್ವರೂಪ ಅಂದರೆ ಏನು? ಸಾಕ್ಷಿ. ಸಾಕ್ಷಿ ಅಂದರೆ ಸ್ವರೂಪ. ಸ್ವರೂಪ ಅಂದರೆ ಅನುಭವ. ಅನುಭವ ಅಂದರೆ ಜೀವನ ಸ್ವರೂಪ.
ಆ ಜೀವ ಹುಟ್ಟಲ್ಲ ಅಂದರೆ ಇದು ಹುಟ್ಟತ್ತೆ ಅಂತ ಹೇಳೋದು ಹೇಗೆ ಅಂತ ಪ್ರಶ್ನೆ ಬಂದು ಔಪಚಾರಿಕ ಪ್ರಯೋಗ ಅಲ್ವಾ? ಅಂದರೆ ಹುಟ್ಟಲಿಕ್ಕೆ ಸಾಧನವಾದ್ದರಿಂದ ಇದನ್ನು ಹುಟ್ಟಿತು ಅಂತ ಹೇಳೋದಷ್ಟೇ. ಸಾಕ್ಷಿಯೇ ಹುಟ್ಟಲ್ಲ ಅಂತ ಹೇಳಿದ ಮೇಲೆ ಅಲ್ವಾ ಇದು ಹುಟ್ಟೋದು ಹೇಗೆ ಅಂತ ಪ್ರಶ್ನೆ ಬಂದರೆ ಹುಟ್ಟತ್ತೆ ಅಂದರೆ ಅದರಿಂದ ಜನ್ಯವಾಗಿದೆ ಎಂಬ ಅರ್ಥದಲ್ಲಿ ಹುಟ್ಟತ್ತೆ ಅಂತ ಹೇಳಿದ್ರು. ಉಪಚಾರಿಣಿಯ ಮುಕ್ತಿ ಸಂಸ್ಕಾರ ರೂಪದಿಂದ ಬರ್ಬೋದು ಅಂತ ಹೇಳಿ. ಹಾಂ, ಸಂಸ್ಕಾರ ರೂಪದಿಂದ ಒಂದು ಸುಖ, ಹಿಂದೆ ಒಂದು ಸುಖ ಒಂದು ಪಟ್ಟಂತಹ ಸಂಸ್ಕಾರ ಇದ್ದಿದ್ದರಿಂದ ಅದು ಆ ಕ್ಷಣಕ್ಕೆ ಅದು ನೀಡುತ್ತಾ ಇತ್ತು. ಹಾಂ, ಅದೇ ಇಲ್ಲಿ ಹೇಳ್ತಾರೆ ನೋಡಿ, ತಾಯಿನ ಹೇಳ್ತಾರೆ ಇದು ಅಭಾವ ಆಗಮದಿಂದನೂ ಬರ್ಬೋದು. ಹಾಂ, ಅಭಾವ ಜ್ಞಾನ ಆಗಮದಿಂದನೂ ಬರುತ್ತೆ. ಯಾರು ಹೇಳಬೇಕಷ್ಟೇ. ವೇದದಲ್ಲಿ ಪರಮಾತ್ಮನಿಗೆ ದೋಷ ಇಲ್ಲ ಅಂತಂದರೆ ದೋಷ ಅಭಾವ ಇರೋದು ಅದು ಆಗಮದಿಂದನೂ ಗೊತ್ತಾಗುತ್ತೆ. ಪ್ರತ್ಯಕ್ಷದಿಂದ ಬರ್ಬೋದಲ್ಲ, ಪ್ರತ್ಯಕ್ಷದಿಂದ ಗೊತ್ತಾಗಲ್ಲ. ಯಾಕೆ? ಪರಮಾತ್ಮಂದು ಅಲ್ಲ, ನಾವು ಶಾಸ್ತ್ರ ಓದಿ ಪರೋಕ್ಷ ಜ್ಞಾನದ ಬರುತ್ತಲ್ಲ, ಶಾಸ್ತ್ರ ಓದ್ತಾ ಇದ್ದಾಗ ಪರಮಾತ್ಮ ನಿರ್ದುಷ್ಟ, ಯಾವ ದೋಷ ಇಲ್ಲ ಅಂತ ಜ್ಞಾನ ಬಂತು. ಇದು ಹೇಗೆ ಬಂತು ನಮಗೆ? ಆಗಮ ಇಲ್ಲ, ಆಗಮದಿಂದ ಬಂತು. ಹಾಗಾದ್ರೆ ಆಗಮದಿಂದ ಜನ್ಯವಾದಕ್ಕಂಥದ್ದು ಏನಿದೆ ಅದು ಪರಮಾತ್ಮ ನಿರ್ದಿಷ್ಟತ್ವ ಜ್ಞಾನ ಅಲ್ವಾ? ಅನುಮಾನ ಮಾಡ್ಬೋದು. ಪರಮಾತ್ಮ ದೋಷಾಭಾವವಾನ್, ಯಾಕೆ ಅಂದರೆ ಸರ್ವಗುಣ ಪೂರ್ಣತ್ವ. ಅದಕ್ಕೆ ದೃಷ್ಟಾಂತ ಇಲ್ಲ ಅದಕ್ಕೆ. ಯಾಕೆ ಅಂಥ ವ್ಯಕ್ತಿ ಯಾರಿದ್ದ? ಅದಕ್ಕೆ ನಾವು ವ್ಯತಿರೇಕ ವ್ಯಾಪ್ತಿ ಹೇಳಬೇಕು. ಹಾಂ, ಎನ್ನೈವಂ ತನ್ನೈವಂ, ಯಾವುದು ಸಾಧ್ಯ ಇಲ್ಲದ್ದೋ ಅದು ಹೇತು ಇಲ್ಲದ್ದು. ಯಥಾ ವಯಂ ಅಂತ ಹೇಳ್ಬೋದಾಗ ವ್ಯತಿರೇಕ ವ್ಯಾಪ್ತಿ ಹೇಳಿದಾಗ ನೋಡಿ. ಉಪಚಾರೇಣ ಅದಕ್ಕೆ ಹೇಳ್ತಾರೆ ದ್ವೈವಿಧ್ಯಂ ದ್ವಿವಿಧ ಸಾಧನ ಜನ್ಯತ್ವ ಸುಖಾದ್ಯಭಾವಜ್ಞಾನಸ್ಯ. ಶ್ರೀನಿವಾಸ ತೀರ್ಥರು ಹೇಳ್ತಾ ಇದ್ದಾರೆ, ಮೂರನೇ ಸಾಲು ಸುಖಾದ್ಯಭಾವಜ್ಞಾನಸ್ಯ ಸಾಕ್ಷಿರೂಪತ್ವೇನ ಜನ್ಯತ್ವಾಭಾವಾತ್. ಸಾಕ್ಷಿರೂಪ ಅದು ಯಾವುದು? ಸುಖಾದ್ಯಭಾವಜ್ಞಾನ ಎಂಬತಕ್ಕಂಥದ್ದು ಸಾಕ್ಷಿರೂಪವಾದ್ದರಿಂದ ಅದು ಹುಟ್ಟೋದು ಅಂತಿಲ್ಲ, ಸಾಕ್ಷಿ ಹುಟ್ಟಲ್ವಲ್ಲ. ಆದ್ದರಿಂದ ಅನುಭವತಃ ಜಾಯತೆ ಇತ್ಯುಕ್ತಂ ಅಯುಕ್ತಂ ಅಂತ ಪ್ರಶ್ನೆ ಬಂದರೆ ಔಪಚಾರಿಕವಾಗಿ ಹೇಳಿದ್ದಷ್ಟೇ. ಅಂದರೆ ಅನುಭವಾಕ್ಯ ಸ್ವರೂಪೇಂದ್ರಿಯೇಣ, ಅನುಭವ ಎಂಬತಕ್ಕಂಥ ಸ್ವರೂಪ ಇಂದ್ರಿಯದಿಂದ ಸುಖಾದ್ಯಭಾವಜ್ಞಾನಂ ಅಭಿವ್ಯಜ್ಯತೆ. ಸುಖಾದಿಗಳು ಇಲ್ಲ ಅಂತ ಅಭಿವ್ಯಕ್ತವಾಗುತ್ತೆ ಅಷ್ಟೇ ಹೊರತಾಗಿ ಹುಟ್ಟೋದು ಅಂತಿಲ್ಲ. ಅದಕ್ಕೆ ಹೇಳಿದ್ದಲ್ಲಿ. ಆಮೇಲೆ ಉಪಲಬ್ಧಿಯೋಗ್ಯಸ್ಯ ಅನುಪಲಬ್ಧಿಯ ಕಾರಣೇನ ದ್ವಿತೀಯಂ ಜಾಯತೆ ಇತಿ ವಿಜ್ಞೇಯಂ. ಉಪಲಬ್ಧಿಗೆ ಯೋಗ್ಯವಾಗಿರಬೇಕು, ಅದು ನಮಗೆ ಎರಡನೇದು ಯಾವುದು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಯಿತು, ಎರಡನೇದು ಹೇಳ್ತಾ ಇದ್ದಾರೆ ಉಪಲಬ್ಧಿಗೆ ಯೋಗ್ಯವಾಗಿರಬೇಕು. ಘಟಪಟ ಅದು ಉಪಲಬ್ಧಿ ಯೋಗ್ಯ ಅಲ್ವಾ? ಅದರ ಅನುಪಲಬ್ಧಿಯಿಂದ ಅದೇ ಕಾರಣ ಸಾಧನ ಕಂಡಿಲ್ಲ, ಅದಕ್ಕೋಸ್ಕರವಾಗಿ ಅದರಿಂದ ನಮಗೆ ಅಭಾವಜ್ಞಾನ ಏನು ಬರುತ್ತೆ ಅದು ಅಂದರೆ ಏನು? ಘಟಪಟಾದಿಗಳು ಏನಿದೆ ಅದರ ಅಭಾವ ಎಂಬತಕ್ಕಂಥದ್ದು ನಮಗೆ ಘಟಪಟಾದಿಗಳ ಅಭಾವಕ್ಕೆ ಯಾವುದು ಪ್ರತಿಯೋಗಿಯೋ ಅಂತಹ ಪದಾರ್ಥಗಳ ಅನುಪಲಬ್ಧಿಯಿಂದ ನಮಗೆ ಅಭಾವಜ್ಞಾನ ಪ್ರತ್ಯಕ್ಷದಿಂದಲೂ ಬರಬಹುದು. ದ್ವಯೋ ಉದಾಹರಣಮಾಹ, ಎರಡಕ್ಕೂ ಉದಾಹರಣೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ. ಸುಖ ಅದ್ಯೇಚ ಘಟಾದಿಕೆ ಅಂದರು ಅಲ್ವಾ? ಸುಖಾದ್ಯೆ ಸಾಕ್ಷಿವೇದ್ಯೆ ವಸ್ತುನಿ ಪ್ರತಿಯೋಗಿನಿ ಸತಿ. ಅಂದರೆ ಸುಖಾದ್ಯ ಅಂದರೆ ಏನು? ಸಾಕ್ಷಿಯಿಂದ ವೇದ್ಯವಾದ ವಸ್ತುಗಳು ಪ್ರತಿಯೋಗಿ ಆಗಿರುವಾಗ, ಅಭಾವಕ್ಕೆ ಪ್ರತಿಯೋಗಿ ಆಗಿರುವಾಗ. ಸಾಕ್ಷ್ಯವೇದ್ಯವಾದ ಸುಖ ದುಃಖಾದಿಗಳು ಸಾಕ್ಷ್ಯವೇದ್ಯ ಅಲ್ವಾ? ಅದರ ಅಭಾವ ಅಂದರೆ ಸುಖಾಭಾವ ದುಃಖಾಭಾವ. ಅದಕ್ಕೆ ಪ್ರತಿಯೋಗಿ ಸುಖ ದುಃಖಾದಿಗಳು ಅನುಭವದಿಂದಲೇ ಬರುತ್ತೆ. ಚಕ್ಷುರಾದಿವೇದ್ಯೆ ವಸ್ತುನಿ, ಆಮೇಲೆ ಚಕ್ಷುರಾದಿವೇದ್ಯ ವಸ್ತುನಿ ಪ್ರತಿಯೋಗಿ. ಚಕ್ಷುರಿಂದ ಯೋಗ್ಯವಾಗತಕ್ಕಂಥ ಯೋಗ್ಯ ಉಪಲಬ್ಧಿಯಿಂದ ಉಂಟಾಗಿರತಕ್ಕಂಥ ಯಾವ ಘಟಪಟಾದಿಗಳು ಪ್ರತಿಯೋಗಿ ಆಗಿರುವಾಗ ಅಭಾವಕ್ಕೆ ಅದು ಪ್ರತ್ಯಕ್ಷದಿಂದಲೇ ಬರುತ್ತೆ. ನಾಸ್ತ್ಯತ್ರ ಘಟ ಇತ್ಯಭಾವ ಜ್ಞಾನಂ ಜಾಯತೆ. ಇಲ್ಲಿ ಘಟ ಇಲ್ಲ ಅಂತ ಏನು ಜ್ಞಾನ ಬರುತ್ತೆ ಅದು ತದ್ಯೋಗ್ಯ ಅನುಪಲಬ್ಧಿ ಜನ್ಯಂ. ಅದು ಯೋಗ್ಯವಾದಕ್ಕಂಥ ಅನುಪಲಬ್ಧಿಯಿಂದ ಕಾಣದೆ ಇಲ್ಲ ಅಂತ ಅರ್ಥ. ಆನುಮಾನಿಕ ಆಗಮಿಕ ಅರ್ಥ ಪ್ರತಿಯೋಗಿಕ ಅಭಾವಜ್ಞಾನಸ್ಯ ಅನುಮಾನ ಆಗಮಜನ್ಯತಾಯಾಂ ಅವಿವಾದಾತ್ ತನ್ನೋಪನ್ಯಸ್ತಂ. ಮತ್ತು ಅದ್ಯಾಕೆ ಹೇಳಿಲ್ಲ ನೀವು? ಬರೀ ಪ್ರತ್ಯಕ್ಷದ ಮಾತ್ರ ಎರಡು ವಿಧ ಹೇಳಿದ್ರಲ್ಲ, ಅನುಮಾನದಿಂದಲೂ ಕೂಡ ಬರುತ್ತಲ್ಲ ನಮಗೆ. ಆಗಮದಲ್ಲಿ ಕೂಡ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ ಅಲ್ವಾ? ನೋಡು, ಆನುಮಾನಿಕ ಆಗಮಿಕ ಅರ್ಥ ಪ್ರತಿಯೋಗಿಕ ಅಭಾವ ಯಾವುದು?
ಅನುಮಾನದಿಂದ ಮಾಡಬಹುದಾದದ್ದೇನಿದೆ ಅದು ಅಲ್ವಾ? ಹೇಗೆ ಅನುಮಾನ ಮಾಡೋದು? ಈಗ ನಾನು ದರಿದ್ರನಾಗಿದ್ದೇನೆ, ಯಾಕೆ ಅಂದರೆ ದಾರಿದ್ರ್ಯ ಪ್ರಾಪಕ ದುಃಖ, ಅದು ಪಾಪ ಸದ್ಭಾವ ನಮ್ಗೆ ಕಾಣಿಸೋದೇ ಇಲ್ಲ. ಇದು ಅನುಮಾನದಿಂದ ಬಂದಿದ್ದು. ಇದನ್ನು ಹೇಳಬೇಕಾಗಿದೆ ಮಧ್ವಾಚಾರ, ಅದು ಯಾಕೆ ಹೇಳಿಲ್ಲ? ಆಗಮಿಕ ಅಂದರೆ ಏನು? ನೀವು ಹೇಳಿದ್ರೆ ನಿರ್ದುಷ್ಟತ್ವಾದಿಗಳು, ಅದು ಆಗಮದಿಂದ ಹೇಳಬೇಕು, ಅದು ಯಾಕೆ ಹೇಳಿಲ್ಲ? ಅದನ್ನು ನಾನು ಪ್ರಶ್ನೆ ಬಂದರೆ ಅದು ಹೇಳ್ತಾರೆ, ಆನುಮಾನಿಕ ಆಗಮಿಕಾರ್ಥ ಪ್ರತೀಕ ಅಭಾವಜ್ಞಾನಸ್ಯ ಅನುಮಾನ ಆಗಮಜನ್ಯತಾಯಾಮ್ ಅವಿವಾದ. ಏನು ಅನುಮಾನ ಮತ್ತು ಆಗಮದ ಹುಟ್ಟತೆಂಬುದು ವಿವಾದವೇ ಇಲ್ವಲ್ಲ, ಅದಕ್ಕೋಸ್ಕರ ಅದು ಹೇಳಿಲ್ಲ. ತನ್ನೋಪನ್ಯಸ್ತಂ ಏಕಂ ಪ್ರತ್ಯಕ್ಷ ರೂಪಂ ಸ್ಯಾತ್ ದ್ವಿತೀಯಂ ಅನುಮಾನಾತ್ಮಕಂ ಕ್ವಚಿತ್ ಘಟಾಭ್ಯಭಾವೋಪಿ ಪ್ರತ್ಯಕ್ಷೇಣ ಅವಗಮ್ಯತೆ ಝಟಿತ್ಯೇವ ಪರಿಜ್ಞಾನಾತ್ ನ ಲಿಂಗೋದ್ಭವತಾಮತ ಅರ್ಥಾಪತ್ತಿಷ್ಟ ಉಪಮಾಚ ಕ್ಷಣುಮಾಭೇದ ಏವತಿ. ಇಷ್ಟು ಹೇಳ್ತಾರೆ. ಇದಕ್ಕೆ ಮೇಲ್ನೋಡಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಏಕಂ ಪ್ರತ್ಯಕ್ಷ ರೂಪಂ ಸ್ಯಾತ್, ಒಂದು ಅಭಾವ ಎಂಬುದು ಪ್ರತ್ಯಕ್ಷ ರೂಪ, ದ್ವಿತೀಯಂ ಅನುಮಾನಾತ್ಮಕಂ, ಎರಡನೆಯದು ಅನುಮಾನ ರೂಪವಾದದ್ದು. ಯಾಕೆ ಅನುಮಾನ ಅಂತ ಹೇಳ್ತಾ ಇದ್ದೀರಿ ನೀವು ಅಂದರೆ, ಯಾವತ್ತೂ ಕೂಡ ನಮಗೆ ಅಭಾವಜ್ಞಾನ ಬರಬೇಕಾಗಿದ್ದರೆ ದ್ರವ್ಯಕ್ಕೆ ಮತ್ತು ದ್ರವ್ಯ ಎಂಬತಕ್ಕಂಥದ್ದು ಏನಿದೆ ಅದರ ಜ್ಞಾನ ಬರುವಾಗ ನಮಗೆ ಇಂದ್ರಿಯಗಳು ಸಾಕು. ಇಂದ್ರಿಯ ಸನ್ನಿಕರ್ಷ ಕೂಡ ಅಯಂ ಘಟ ಅಂತ ಜ್ಞಾನ ಬರ್ತದೆ. ಹಾಗೆ ಇಲ್ಲಿ ನಮಗೆ ದುಡ್ಡು ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ವೋ? ಹಾಗೆ ಝಟಿತಿ ಅಂದರೆ ಝಟಿತಿ ಅಂದರೆ ಏನು? ಕೂಡಲೇ ಅಂದರೆ ಏನು? ವ್ಯಾಪ್ತಿ ಸ್ಮರಣಗಳು, ಹೇತುವಚನ, ಇದು ಯಾವುದನ್ನು ಕೂಡ ವಿಚಾರ ಮಾಡದೆ ಕೂಡ ತಕ್ಷಣ ನಮ್ಗೆ ಅಭಾವಜ್ಞಾನ ಬರ್ತಾ ಇದ್ದರಿಂದ ಪ್ರತ್ಯಕ್ಷ ಅಂತ ಯಾಕೆ ಹೇಳಬಾರ್ದು ಅಂತ ನಾವು ಅಲ್ವಾ? ಕ್ವಚಿತ್ ಘಟಾದ್ಯಭಾವೋಪಿ ಪ್ರತ್ಯಕ್ಷೇಣ ಅವಗಮ್ಯತೆ. ಘಟ ಇಲ್ಲ ಅಂತ ಸ್ಪಷ್ಟ ನಮ್ಗೆ ಗೊತ್ತಾಗ್ತಾ ಇಲ್ವಾ ಅಲ್ವಾ? ಅದಕ್ಕೆ ಅವರು ಹೇಳೋದೇನೆಂದರೆ, ಅವರು ಬೌದ್ಧರು ಹೇಳೋದೇನೆಂದರೆ, ಘಟಾಭಾವ ತಾನೇ ಇದು. ಪ್ರಾಭಾಕರರು ಮತ್ತು ಸೌಗತರು ಹೇಳೋದು ಏನಂದರೆ, ಅದು ಅನುಮಾನ ಅಂತ ನೀವು ಹೇಳಬೇಕು, ಪ್ರತ್ಯಕ್ಷ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ವಸ್ತು ಇಲ್ಲಿದೆ ಅಲ್ವಾ? ಪರ್ವತದಲ್ಲಿ ಒನ್ನಿ ಇದೆ. ಆ ಒನ್ನಿಗೆ ಒನ್ನಿ ಅಭಾವ ಇದಲ್ಲ, ವನ್ಯಭಾವ ಘಟಾಭಾವನೇ ತಿರುಗೋಣ. ಘಟಾಭಾವ ಇದೆ, ಹತ್ರ ಘಟೋ ನಾಸ್ತಿ ಅಂತ ಜ್ಞಾನ ಬರುತ್ತೆ. ಈ ಘಟೋ ನಾಸ್ತಿ ಎಂಬತಕ್ಕಂಥ ಜ್ಞಾನಕ್ಕೆ ಪ್ರತಿಯೋಗಿ ಯಾವುದು? ಘಟ. ಈ ಅಭಾವ ಸ್ವರೂಪ ಅಧಿಕರಣ ಸ್ವರೂಪ ಅಲ್ವಾ? ಅಧಿಕರಣ ಕಾಣಿಸ್ತಾ ಇದೆ ಇಲ್ಲ ನಿಮಗೆ ಅಂತ ಹೇಳಿದ ಮೇಲೆ ಪ್ರತ್ಯಕ್ಷನ ಆಗಬೇಕು. ಅಧಿಕರಣ ಕಾಣಿಸ್ತಾ ಇಲ್ವೋ? ಅಧಿಕರಣ ಕಾಣಿಸಿದ ಮೇಲೆ ಇಲ್ಲೇನಾಗಿರಬೇಕು? ಅಭಾವ ಕೂಡ ಪ್ರತ್ಯಕ್ಷ ಅಂತ ಹೇಳಬೇಕು ಅಂತ ಹೇಳೋದಾದರೆ, ಹಾಗಾದರೆ ಪರ್ವತದಲ್ಲಿ ಒನ್ನಿ ಇದ್ದರೂ ಕೂಡ ನಾವು ಅನುಮಾನದಿಂದ ಸಾಧನೆ ಮಾಡೋದು ಅಂತ ಹೇಳಬೇಕಾಗಿಲ್ಲ. ಯಾಕೆ ಅಂದರೆ ಒನ್ನಿಗೆ ಅಧಿಕರಣವಾಗತಕ್ಕಂಥ ಪರ್ವತ ನಮ್ಮ ಪ್ರತ್ಯಕ್ಷ ಕಾಣಿಸ್ತಾ ಇದ್ದರಿಂದ ಒನ್ನಿ ಇದೆ ಅಂತ ಯಾಕೆ ಹೇಳಬಹುದು? ಪ್ರತ್ಯಕ್ಷ ಅಂತ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ವಿಷಯ. ಅದಕ್ಕೆ ಅವರೇ ಹೇಳ್ತಾರೆ ಅಂದರೆ, ಅಭಾವ ಎಂಬುದಕ್ಕಂಥ ಘಟಾಭಾವ ಅಂದರೆ ಏನದು? ಅದು ಶೂನ್ಯ ಇಲ್ವಲ್ಲ. ಅದು ವನ್ಯಭಾವ ಆದರೆ ವನ್ಯ ಅದು ನಮ್ಗೆ ಕಾಣಿಸುತ್ತೆ ಪ್ರತ್ಯಕ್ಷ. ಅದಕ್ಕೆ ಅಧಿಕರಣವಾದ ಪರ್ವತವೂ ಕಾಣಿಸ್ತಾ ಇದೆ. ಆದರೆ ಅಭಾವ ಎಂಬುದಕ್ಕಂಥದ್ದು ಶೂನ್ಯ ಆದ್ದರಿಂದ, ಅಭಾವ ಎಂಬುದು ಶೂನ್ಯವಾದ್ದರಿಂದ, ಶೂನ್ಯಕ್ಕೆ ಸನ್ನಿಕರ್ಷವೇ ಇಲ್ಲ. ಆದ್ದರಿಂದ ಇಂದ್ರಿಯ ಸನ್ನಿಕರ್ಷ ಇಲ್ಲ ಅಂದರೆ ಪ್ರತ್ಯಕ್ಷ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಅನುಮಾನ ಹೇಳಬೇಕು ಅಂತ ಬೌದ್ಧರೇ ಹೇಳ್ತಾರೆ. ಅದಷ್ಟನ್ನು ಇಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯ. ವಿಷಯ ಇಲ್ಲ, ವಿಷಯ ಅರ್ಥ ಘಟ ಇಲ್ಲ ಅನ್ನೋದು ನಮಗೆ ಬೇಕಾಗಿರೋದು. ಅದು ಅಭಾವ ಅಲ್ಲಪ್ಪ. ಘಟ ಇಲ್ಲ ಅಂದರೆ ಯಾವ ಪ್ರಮಾಣದಲ್ಲಿ ಘಟ ಇಲ್ಲ ಅಂತ ಗೊತ್ತಾಯ್ತು ನಿಮಗೆ? ಅದಕ್ಕೆ ಅನುಪಲಬ್ಧಿ ಪ್ರಮಾಣದಿಂದ ಅಂತ ಹೇಳೋರು. ಒಬ್ಬರು ಅನುಮಾನ ಅಂತಾರೆ, ಒಬ್ಬರು ಪ್ರತ್ಯಕ್ಷ ಅಂತಾರೆ, ಇನ್ನೊಬ್ಬರು ಅನುಮಾನ ಪ್ರತ್ಯಕ್ಷ ಎರಡು ಅಂತಾರೆ, ಇನ್ನೊಬ್ಬರು ಕೇವಲ ಅದು ಅನುಪಲಬ್ಧಿ ಎಂಬುದೇ ಪ್ರತ್ಯೇಕ ಪ್ರಮಾಣ ಅಂತಾರೆ. ಸರಿಯಾದದ್ದು ಯಾವುದು? ಅದಕ್ಕೆ ಅವರು ಹೇಳ್ತಾರೆ, ನಮ್ಮ ಮತ ಹೇಳ್ತಾ ಇದ್ದೀವಿ ಅದೆಲ್ಲ ತಪ್ಪದು, ಇದು ಸರಿಯಾದದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪರಮಾತ್ಮನ ಆಚರಣೆ ಮಾಡಲೇಬೇಕಾಗುತ್ತೆ ನೋಡಿ. ಕ್ವಚಿತ್ ಘಟಾದ್ಯಭಾವೋಪಿ ಪ್ರತ್ಯಕ್ಷಣ ಅವಗಮ್ಯತೆ. ಕೆಲವು ಕಡೆ ಏನಕ್ಕೋ ನಮಗೆ ಪ್ರತ್ಯಕ್ಷ ಕಾಣಿಸ ಕಂಡೇ ಬಿಡುತ್ತೆ. ಯಾಕೆ? ಝಟಿತ್ಯೇವ ಪರಿಜ್ಞಾನ ಅಂತ ನೋಡಿದ ಕೂಡಲೇ ನಮ್ಗೆ ಘಟ ಇಲ್ಲ ಅಂತ ಗೊತ್ತಾಗ್ತಾ ಇದೆಯಲ್ಲ, ಅನುಮಾನಕ್ಕೆ ಅವಕಾಶವೇ ಇಲ್ಲ. ಲಿಂಗಜ್ಞಾನ, ಆಮೇಲೆ ವ್ಯಾಪ್ತಿ ಸ್ಮರಣೆ, ಇದೆಲ್ಲ ಯಾರು ವಿಚಾರ ಮಾಡ್ತಾ ಇದೆಯಾ? ಅದು ಯಾವುದು ಇಲ್ಲದೆ ಬರ್ತಾ ಇದ್ದಲ್ಲ, ಅನುಭವಿಸಿದ್ದ ಅಲ್ವ ನೋಡಿ. ಲಿಂಗೋದ್ಭವತ ಮತ, ಲಿಂಗೋದ್ಭವತ ಮತ, ಅದು ಲಿಂಗದಿಂದ ಹುಟ್ಟಿದ್ದಲ್ಲ ಇದು. ಅರ್ಥ ಮತ್ತು ಉಪಮ ಎಲ್ಲಿ ಸೇರಿಸಿದ್ರಿ?
ಅನುಮಾ ಭೇದವೇನೇ ಅನುಮಾನದಲ್ಲಿ. ಪ್ರಕಟೀಕಾರ ಹೇಳ್ತಾರೆ ಏವಂ ನಿರೂಪಿತಾನಾಂ ಇದಾನಿಂ ಅಂತರ್ಭಾವೋ ವಾಚ್ಯ. ಸ್ವರೂಪ ಹೇಳಿದರು, ಸ್ವರೂಪ ಹೇಳದೆ ಅಂತರ್ಭಾವ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅಂತರ್ಭಾವ ಹೇಳಬೇಕು. ತತ್ತ ಲಾಘವಾಯ ಯಾವುದು ಮೊದಲು ಬಂದಿದ್ದು? ಮೊದಲು ಬಂದಿದ್ದು ಯಾವುದು? ಮೊದಲು ಅರ್ಥಾಪತ್ತಿ ಹೇಳಿದರು, ಆಮೇಲೆ ಉಪಮಾನ ಹೇಳಿದರು, ಆಮೇಲೆ ಅಭಾವ ಹೇಳಿದರು. ಇಲ್ಲಿ ಹೇಳುವಾಗ ಅಭಾವವನ್ನು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅರ್ಥಾಪತ್ತಿ ಬಿಟ್ಬಿಟ್ರು, ಉಪಮಾನ ಬಿಟ್ಬಿಟ್ರು, ಅಭಾವ ಯಾಕೆ ತಗೊಂಡ್ರು ಅಂದರೆ ಅಭಾವದ ವಿಚಾರ ಜಾಸ್ತಿ ಇದೆ ಅಲ್ವಾ, ಅದಕ್ಕೋಸ್ಕರವಾಗಿ ಅದನ್ನೇ ಮೊದಲು ತೆಗೆದುಕೊಂಡಿದ್ದಾರೆ ಅಂತ ಕ್ರಮವನ್ನು ವಿಪರೀತ ಮಾಡಿದ್ದಾರೆ. ತತ್ರ ಲಾಘವಾಯ ಕ್ರಮಂ ಅತಿಕ್ರಮ್ಯ ಅನಂತರೋಕ್ತಸ್ಯಾಪಿ ಅಭಾವಸ್ಯ ಅಭಾವ ಪ್ರಮಾಣಸ್ಯ ಅಂತರ್ಭಾವ ಮಾಹ. ಮೊದಲು ಅಭಾವವನ್ನೇ ಹೇಳಿಬಿಡ್ತಾ ಇದ್ದಾರೆ. ಮೊದಲು ಅರ್ಥಾಪತ್ತಿ ಮತ್ತು ಆಮೇಲೆ ಉಪಮಾನ, ಆಮೇಲೆ ಅಭಾವ ಹೇಳಬೇಕಾಗಿತ್ತು. ಲಾಘವಾತ ಅದನ್ನೇ ಹೇಳ್ತಾರೆ. ಸ್ವಲ್ಪ ಇದೆ, ಜಾಸ್ತಿ ಹೇಳಲಿಕ್ಕಿದೆ ಅಂತ. ಪ್ರಮಾಣ ಪದ್ಧತಿಯಲ್ಲೂ ಹಾಗೆ ಮಾಡಿ, ಮೊದಲು ಅನುಮಾನ ಹೇಳಿ ಆಮೇಲೆ ಸುಖಾದ್ಯಭಾವ ಜ್ಞಾನಂ ಏಕಂ. ಏಕಂ ಪ್ರತ್ಯಕ್ಷ ರೂಪಂ ಅಂದರೆ ಸುಖಾದಿ ಅನುಭವ ಜ್ಞಾನ ಏಕಂ ಅಂದರೆ ಅದು ಪ್ರತ್ಯಕ್ಷ ಅನುಭವ ಅಂತ ಅರ್ಥ. ಸಾಕ್ಷಿಣಃ ಪ್ರತ್ಯಕ್ಷ ಅಂತರ್ಭಾವ, ಮತ್ತು ಸಾಕ್ಷಿಯಲ್ಲಿ ಸೇರ್ತು, ಪ್ರತ್ಯಕ್ಷದಲ್ಲಿ ಸೇರಿಬಿಡ್ತು. ದ್ವಿತೀಯಂ ಘಟಾದ್ಯಭಾವ ಜ್ಞಾನಂ ಎರಡನೇದು ಯೋಗ್ಯ ಅನುಪಲಬ್ಧೇಹ ಲಿಂಗತ್ವ, ಲಿಂಗದಿಂದ ಬರೋದು ಅನುಮಾನದಲ್ಲಿ ಸೇರುತ್ತೆ. ಯೋಗ್ಯ ಅನುಪಲಬ್ಧೇಹ ಲಿಂಗತ್ವ ಅಂದರೆ ಅತ್ರ ಘಟೋ ನಾಸ್ತಿ ಯೋಗ್ಯತೆ ಅನುಪಲಭ್ಯಮಾನತ್ವ ಅಂತ ಅನುಮಾನ ಅಂತ ಹೇಳ್ಬೋದು. ಘಟೋ ಅವರು ಹೇಳ್ತಾರೆ, ಘಟೋ ಅತ್ರ ಇದಾನಿಂ ನಾಸ್ತಿ ಯೋಗ್ಯತ್ವ ಅನುಪಲಭ್ಯಮಾನತ್ವ ಅದೇ ಗಜವತ್. ಆನೆ ಎಂಬತಕ್ಕಂಥದ್ದೇನಿದೆ ಅದು ಅಂದರೆ ಒಬ್ಬನೇನು ಮಾಡ್ದ, ಬೆಳಗ್ಗೆ ಅರಮನೆಗೆ ಹೋದ. ಇದನ್ನು ಟೀಕಾರಾಯ ಹೇಳಿದ್ದ ಪ್ರಮಾಣ ಪದ್ಧತಿ ಜ್ಞಾಪಕ ಇದೆಯಾ? ಅಲ್ಲಿ ಹೋದಾಗ ಏನಾಯಿತು, ಅವನಿಗೆ ರಾಜನ ಅರಮನೆಯಲ್ಲೇ ನೋಡ್ಕೊಂಬಂದ, ಮಂತ್ರಿಯೆಲ್ಲ ನೋಡ್ಕೊಂಬಂದ. ಅಲ್ಲಿ ಆನೆ ಕಟ್ಟು ಹಾಕಿದ್ರು, ಇವನು ನೋಡಲೇ ಇಲ್ಲ ಅದನ್ನು. ಸಾಯಂಕಾಲ ಏನು ಆನೆ ವಿಚಾರ ಬಂತು. ಅಲ್ಲಿ ಬೆಳಿಗ್ಗೆ ಆನೆ ಕಟ್ಟಾಕಿದ್ರು, ನಾನು ಅಲ್ಲಿ ಇತ್ತೋ ಇಲ್ವೋ ಅಂತ ಅವನು ವಿಚಾರ ಬಂತು. ಆಗ ಇದ್ದಿಲ್ಲ, ಯಾಕೆ ಇವನು ನೋಡಿಲ್ವಲ್ಲ, ನೋಡಿದ್ದ ಸ್ಮರಣೆ ಬರ್ತಾಯಿತ್ತು. ಸ್ಮರಣೆ ಬಂದ ಕೂಡ ಅಲ್ಲಿ ಇದೆ ಅಂತ ಬರ್ತಾಯಿತ್ತು. ಆದರೆ ಇವನಿಗೆ ಮಾತ್ರ ಇವನ ಅಂಶದಲ್ಲಿ ಮಾತ್ರ ಇಲ್ಲ ಅಂತ ಅರ್ಥ ಅಲ್ವಾ, ಅನುಪಲಭ್ಯಮಾನತ್ವ. ದ್ವಿತೀಯಂ ಘಟಾಧ್ಯಾಭಾವಜ್ಞಂ ಯೋಗ್ಯ ಅನುಪಲಬ್ಧಿ ಅರ್ಥ ಆಯಿತು. ಆಮೇಲೆ ಉಕ್ತಸ್ಯ ಅಪವಾದಮಾಹ ಕ್ವಚಿದಿತಿ. ಹಾಗಾದರೆ ಎಲ್ಲ ಕಡೆ ಅನುಮಾನವೇನಾ, ಎಲ್ಲ ಕಡೆ ಪ್ರತ್ಯಕ್ಷವೇನಾ ಅಂದರೆ ಕೆಲವು ಕಡೆ ಪ್ರತ್ಯಕ್ಷದಿಂದಲೂ ಬರುತ್ತೆ. ಕ್ವಚಿದಿತಿ ನ ಕೇವಲಂ ಸುಖಾದ್ಯಭಾವಿ ಇತ್ಯಪೇಹ ಅರ್ಥಃ. ಕೇವಲ ಸುಖಾದಿಗಳು ಮಾತ್ರ ಸಾಕ್ಷಿಯಿಂದ ಬರೋದಲ್ಲ, ಪ್ರತ್ಯಕ್ಷದಿಂದ ಬರೋದಲ್ಲ, ಪ್ರತ್ಯಕ್ಷದಿಂದಲೂ ಕೂಡ ಅಭಾವ ಜ್ಞಾನ ಬರಬಹುದು. ಅದು ಒಂದು ಪ್ರಮಾಣವಾಗಿಯೇ ಬರೀ ಪ್ರತ್ಯಕ್ಷದಿಂದಲೇ ಬರ್ಬೋದು ಅಂತ ಹೇಳ್ತಾ ಇರೋದು. ಅದಕ್ಕೆ ಜಡಿತಿ ಅಂತೇಳಿ. ಅತ್ರ ಅಯಂ ವಿವೇಕ. ಅದೇ ಆಗಲಿ, ಹೇಗ್ರಿ ಅದು ಅಂತ ಪ್ರಶ್ನೆ ಬಂದರೆ, ಯದಾ ಅಂಧಕಾರೇ ಕಿಮತ್ರ ಅಸ್ತಿ, ಇದು ಸರಿ ತಿಳ್ಕೋಬೇಕು, ಮುಂದೆ ಅರ್ಥ ಆಗಲ್ಲ ಇಲ್ಲದೆ ಅಂದರೆ. ಯದಾ ಅಂಧಕಾರೇ ಕಿಮತ್ರ ಅಸ್ತಿ ಘಟಃ ನವ ಇತಿ ವಿಮೃಶ್ಯ. ಕತ್ತಲೆ ಮನೆ ಬಂದ್ಬಿಟ್ಟ, ಘಟ ಅಂತ ಹೇಳಿದ್ದಾರೆ, ಬೆಂಕಿಪಟ್ಟಣ ಅಂತ ತಿಳ್ಕೊಂಡು ನಮ್ಗೆ ಅರ್ಥನೇ ಬೇಕಾಗಿದೆ. ದೀಪ ಹಚ್ಚಕ್ಕೆ ಕೈಯೆಲ್ಲ ಪ್ರಸಾರಣ ಮಾಡಿದ, ಹೀಗೆಲ್ಲ ಮಾಡಿದ, ಹಸ್ತ ಪ್ರಸಾರಣ, ಕೈಯೆಲ್ಲ ಚಾಚದ, ಅವರಿಗೆ ಸಿಗಲಿಲ್ಲ. ಹಾಗೆ ಬರುತ್ತೆ, ಇಲ್ಲಿ ಬೆಂಕಿಪಟ್ಟಣ ಇಲ್ಲ ಅಂತ ಒಂದು ಜ್ಞಾನ ಬರುತ್ತೆ. ಗೊತ್ತಾನೆ ಇದು ಯಾವುದರಿಂದ ಬಂದಿದ್ದು? ಅನುಪಲಬ್ಧಿ. ಯದಿ ಘಟ ಆಸೀತ್ ಅಲ್ವಾ, ತರ್ಹಿ ಉಪಲಭ್ಯೇತ ನೋಪಲಭ್ಯತೆ ಅತಃ ನಾಸ್ತಿ. ತರ್ಕದಿಂದ ತರ್ಕ ಅಂದರೆ ಅನುಮಾನವೇ ಇಲ್ಲ ಅಲ್ವಾ, ಹೇಳ್ತಾರೆ. ಯದಾ ಅಂಧಕಾರೇ ಕಿಮತ್ರ ಅಸ್ತಿ ಘಟಃ ನವ ಇತಿ ವಿಮೃಶ್ಯ ಹಸ್ತಪ್ರಸಾರಣಾದೋ ಕೃತೇಪಿ ಘಟಂ ಅನುಪಲಭ್ಯ ನಾಸ್ತ್ಯರ್ಥಘಟ ಇತಿ ಜಾನಾತಿ ತತ್ರ ಯೋಗ್ಯ ಅನುಪಲಬ್ಧಿಲಿಂಗಕಂ ಅನುಮಾನಂ. ಯದಾ ಚ ರಾಜಗೃಹಾದಿ ಮಾತ್ರ ಅನುಭೂಯ. ಈಗ ಹೇಳಿದ್ನಲ್ಲ, ಅರಮನೆಗೆ ಹೋದ, ರಾಜಗೃಹ ಮಾತ್ರ ನೋಡ್ಕೊಂಬಂದ. ಗಜ ಸ್ಮರಣಾಭಾವೇನ, ಅಲ್ಲಿ ಗಜ ಎಂಬತಕ್ಕಂಥದ್ದನ್ನು ನೋಡಲಿಲ್ಲ ಅವನು. ನೋಡಿದ್ರೆ ಈರು ಕೂಡ ಸ್ಮರಣೆ ಬರ್ತಾ ಇತ್ತು, ಅದು ನೋಡಿಲ್ಲ. ಗಜ ಸ್ಮರಣಾಭಾವೇನ ಗಜಾಭಾವಂ ಅನನುಭೂಯ. ಗಜ ಸ್ಮರಣೆ ಬರಲೇ ಇಲ್ಲ ಅವನಿಗೆ, ಗಜದ ಅನುಭವ ಅವನಿಗೆ ಬರಲಿಲ್ಲ. ಅನನುಭೂಯ ಅನ್ಯತ್ರ ಗತಃ ಅಂದರೆ ಅರಮನೆಯಲ್ಲಿ ಗಜದ ಸ್ಮರಣೆ ಅವನಿಗೆ ಬರಲೇ ಇಲ್ಲ. ಯಾಕೆಂದರೆ ಆನೆ ಅಂತ ಹೇಳಿ ಅರಮನೆ ಅಂತ ಹೇಳಿದ ಮೇಲೆ ಅರಮನೆಯ ಬಾಗಿಲಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಆನೆ ಕಟ್ಟಾಕಿರ್ತಾರೆ. ಅದಕ್ಕೇನು ಪ್ರತ್ಯೇಕ ರೂಮ್ ಇಡಲಿಕ್ಕಾಗುತ್ತೆ ಅದಕ್ಕೆ ಆನೆಗೆ? ಎಲ್ಲಿ ತರೋದು ಆನೆಗೆ?
ಅದಕ್ಕೆ ಹೊರಗಡೆ ಕಟ್ಟಾಕಿರ್ತಾರೆ. ಆದರೆ ಇವನಿಗೇನಾಯಿತು ಅಂದರೆ ಆನೆ ಬಗ್ಗೆ ಸ್ಮರಣೆಯೇ ಬರಲಿಲ್ಲ. ಅಲ್ಲಿದ್ದರೂ ಕೂಡ ನಾವು ನೋಡಲ್ಲ ಎಷ್ಟೋ ಸಾರಿ ಅಂಥ ಸ್ಥಿತಿ ಉಂಟಾಯಿತು. ಆಗ ಗಜಾಭಾವ ಅನನುಭವಿ ಅನ್ಯತ್ರಗತಃ ಬೇರೆ ಕಡೆ ಬಂದ. ಪುನಃ ಜಿಜ್ಞಾಸಾಯಾಮ್ ಸತ್ಯಾಂ, ಪುನಃ ಅವನಿಗೆ ಆನೆ ಇದೆಯೋ ಇತ್ತೋ ಇಲ್ಲವೋ ಅಂತ ಜಿಜ್ಞಾಸೆ ಬಂತು. ಆಗ ಇಂದ್ರಿಯ ವ್ಯಾಪಾರ ಇಲ್ಲ. ಯಾಕೆಂದರೆ ಇಂದ್ರಿಯ ಚಕ್ಷು ಸನ್ನಿಕರ್ಷ ಆಗಲಿಲ್ವಲ್ಲ. ಆದ್ದರಿಂದ ನಾಭೂತ್ ತತ್ರ ಗಜ ಇತಿ ಜಾನ, ಅಲ್ಲಿ ಆನೆ ಇದ್ದಿಲ್ಲ ಅಂತ ತಿಳ್ಕೊತಾನೆ. ಏವಂ ಪ್ರಾತರತ್ರ ಗಜೋ ನಾಭೂತ್, ಬೆಳಿಗ್ಗೆ ಇದ್ದಿಲ್ಲ. ಇದು ಅರಮನೆಯಲ್ಲಿ ಗಜವೇ ಇದ್ದಿಲ್ಲ ಅಂತ ಒಂದು. ಇನ್ನೊಂದು ಬೆಳಿಗ್ಗೆ ಆನೆ ಇದ್ದಿಲ್ಲ ನಾನು ಹೋದಾಗ, ಆಮೇಲೆ ಬಂದಿರ್ಬೋದು. ಇದೇ ಚ ಅಭಾವಜ್ಞಾನ. ಈ ಅಭಾವಜ್ಞಾನ ಏನು ಬರುತ್ತೆ ತತ್ರ ಸ್ಮರಣಯೋಗ್ಯಸ್ಯ ಅಸ್ಮರಣಂ ಲಿಂಗಂ. ಯಾವುದು ಸ್ಮರಣಕ್ಕೆ ಯೋಗ್ಯವಾಗಬೇಕಾಗಿತ್ತು ಅದು ಸ್ಮರಣೆ ಬರಲಿಲ್ಲ ಅಂದರೆ ಅದೇ ಹೇತು. ಅಂದರೆ ಏನು? ಪ್ರಾತಃ ಘಟಃ ಯಾವುದು ಗಜಃ ನಾಸೀತ್. ಯಾಕೆ ಅಂದರೆ ತತ್ ಸಂಬಂಧಿ ಸ್ಮರಣ ಅಭಾವ ಅಂತ ಅದೇ ಹೇತು. ಯಾಕೆ ನಾನು ನೋಡಿದರೆ ಅಲ್ಲಿದ್ದಿದ್ರೆ ನಾನು ನೋಡ್ತಾ ಇದ್ದೆ, ನೋಡಿದ್ರೆ ನನಗೆ ಸ್ಮರಣೆ ಬರ್ತಾ ಇತ್ತು, ಬಂದಿಲ್ಲ ಅಂತ. ಎತ್ತು ಇನ್ನೊಂದು ಸ್ಫೀತಾಲೋಕೆ ಘಟಸ್ಮೃತಿ ಮತಃ. ಸ್ಫೀತ ಆಲೋಕ ಅಂದರೆ ಮಠ ಮಧ್ಯಾಹ್ನ ಒಳ್ಳೆ ಪ್ರಕಾಶಮಾನವಾದ ಬೆಳಕಿದೆ. ಘಟಸ್ಮೃತಿ ಮತಃ ಅವನಿಗೆ ಘಟದ ಸ್ಮರಣೆ ಇದೆ ಅಂತವನು. ಪುರೋವರ್ತಿನಿ ಭೂತಲೆ ಎದುರುಗಡೆ ಕಂಡ ಭೂಮಿಯಲ್ಲಿ ವಿನಾ ವಿಮರ್ಶೇನ, ಅದೇನು ವಿಮರ್ಶೆ ಮಾಡಬೇಕು ಅಂತೇನಿಲ್ಲ. ಚಕ್ಷು ವ್ಯಾಪಾರ ಅನಂತರಮೇವ ನಾಸ್ತ್ಯತ್ ಗಢ ಅಂತ ಬಂದ್ಬಿಡುತ್ತೆ ಅಲ್ವಾ? ಯಾವಾಗಿದು ಘಟ ಇಲ್ಲಿತ್ತು ಅಂತ ಹೇಳ್ಬಿಟ್ಟು ಹಿಂದಿನ ದಿವಸ ನೋಡಿದ್ದಾನೆ, ಘಟದ ಸ್ಮೃತಿ ಇದೆ ಅಲ್ವಾ? ಅದೊಂದೇ ಮಠ ಮಧ್ಯಾಹ್ನ ಇತ್ತು. ಆಮೇಲೆ ಬಂದು ನೋಡಿದಾಗ ಅಲ್ಲಿ ಘಟ ಇದ್ದಿಲ್ಲ. ತಕ್ಷಣ ಬರ್ತಲ್ಲಿ ಪ್ರತ್ಯಕ್ಷದಿಂದಲೇ ಬಂದ್ಬಿಡ್ತು. ಇಲ್ಲ ಅನುಮಾನ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಭೂತ್ ತತ್ರ ಗಜ ಇತಿ ಜಾನಾತಿ. ಆಮೇಲೆ ಲಿಂಗಂ ಪುರೋವರ್ತಿನಿ ಭೂತಲೆ ವಿನಾ ವಿಮರ್ಶೆನ, ಅದೇ ವಿಮರ್ಶೆ ಮಾಡಲೇಬೇಕಾಗಿಲ್ಲ, ಕಣ್ಣಿಂದಲೇ ಬಂದ್ಬಿಡುತ್ತೆ. ಅದಕ್ಕೂ ಕೊಜ್ಜಿದ್ದು ಇದು ಪ್ರತ್ಯಕ್ಷದಿಂದ. ಚಕ್ಷು ವ್ಯಾಪಾರ ಅನಂತರಮೇವ, ಆ ನೋಡಿದ ಕೂಡಲೇ ಆ ಭೂಮಿ ಸಂಪರ್ಕ ಆದ ಕೂಡಲೇ ಬಂದ್ಬಿಡ್ತು. ಮಾತ್ರ ಇದು ಜ್ಞಾನ ಉತ್ಪತ್ತಿ ಪ್ರತ್ಯಕ್ಷಜನ್ಯಮಿತಿ. ಪ್ರತ್ಯಕ್ಷಾರ್ಥ ಪ್ರತಿಯೋಗಿಕ ಅಭಾವಜ್ಞಾನಸ್ಯ ಅಂದರೆ ಪ್ರತ್ಯಕ್ಷಕ್ಕೆ ಯೋಗ್ಯವಾದ ಅರ್ಥವೇ ಪ್ರತಿಯೋಗಿಯಾಗಿ ಉಳ್ಳಂತಹ ಅಭಾವಜ್ಞಾನ ಅಂದರೆ ಘಟೋ ಅತ್ರ ನಾಸ್ತಿ ಇತ್ಯಾದಿಗಳು. ಸರ್ವಸ್ಯಾಪಿ ಲಿಂಗೋದ್ಭವತ ಇತ್ತು ಸೌಗತಃ ಪರಮತೆ ನಿರಾಕರಣೆ. ಯಾವುದೇ ಬರಲಿ ನಮಗೆ ಪ್ರತ್ಯಕ್ಷಾರ್ಥ ಪ್ರತಿಯೋಗಿಕ ಅಭಾವಜ್ಞಾನ, ಯಾವುದ್ಯಾವುದು ನಮಗೆ ಪ್ರತ್ಯಕ್ಷದಿಂದ ಜ್ಞಾನ ಬರ್ಬೋದು ಘಟಪಟಾದಿಗಳು, ಆ ಜ್ಞಾನ ಎಲ್ಲವೂ ಆ ಜ್ಞಾನದ ಅದಾದ ಜ್ಞಾನ ಅಲ್ಲ, ಪ್ರತ್ಯಕ್ಷಕ್ಕೆ ಯೋಗ್ಯವಾದ ಅರ್ಥವೇ ಪ್ರತಿಯೋಗಿಯಾಗಿ ಉಳ್ಳಂಥ ಅಭಾವ ಇದಲ್ಲ, ಆ ಜ್ಞಾನ ಎಂಬತಕ್ಕಂಥದ್ದು ಎಲ್ಲವೂ ಕೂಡ, ಅದು ಯಾವುದೇ ಆಗಲಿ ಅದೆಲ್ಲವೂ ಕೂಡ ಲಿಂಗೋದ್ಭವತ ಅಂದರೆ ಅನುಮಾನದಿಂದಲೇ ಬರೋದು ಅಂತ ಇದು ತಪ್ಪು ಅಂತ ನಾವು ಹೇಳೋದು. ಅನುಮಾನದ ಬರೋಲ್ಲ ಅಂತ ನಾವು ಹೇಳೋದಿಲ್ಲ, ಅನುಮಾನದಿಂದಲೇ ಬರೋದು ಅಂತ ಹೇಳೋದು ತಪ್ಪು ಅಲ್ವಾ? ತನ್ನಿರಾಕರೋತಿ ಝಟಿತ್ಯೇವ ಇತಿ. ಝಟಿತಿ ಅನ್ಲಿಕ್ಕೇನು? ಪಕ್ಷದರ್ಶನ ಅಂದರೆ ಧರ್ಮೀಯ ಜ್ಞಾನ, ಲಿಂಗಜ್ಞಾನ, ವ್ಯಾಪ್ತಿಸ್ಮರಣ, ಲಿಂಗ ಅನುಸಂಧಾನ, ರೂಪ ವಿಲಂಬೇನ ವಿನ, ಇದೆಲ್ಲ ವಿಲಂಬ ಇದೆ ಅಲ್ವಾ? ಆದ್ದರಿಂದ ಪ್ರತ್ಯಕ್ಷ ಅಂತ ನಾವು ಒಪ್ಪಬೇಕು. ಯಾಕೆಂದರೆ ಚಕ್ಷುಸನ್ನಿಕರ್ಷ ಆದ ಕೂಡಲೇ ಘಟೋ ನಾಸ್ತಿ ಅಂತ ಜ್ಞಾನ ಬರ್ತಾ ಇರುವಾಗ ಅನುಮಾನ ಅಂತ ಹೇಳಿ ಬರೋದು. ಯಾಕೆಂದರೆ ಅನುಮಾನ ಅದು ತಡ ಆಗುತ್ತೆ. ಏನಿರಲಿ, ಯಾಕಿಲ್ಲ, ಇಲ್ಲಿ ಎಲ್ಲಿತ್ತಲ್ಲ ಎಲ್ಲಿ ಹೋಯಿತು, ಲಿಂಗ ಏನು ಅಂದರೆ ನಮ್ಮ ಸ್ಮರಣೆ ಇಲ್ಲ ಇತ್ಯಾದಿ ಎಲ್ಲ ಮಾಡ್ಕೋಬೇಕು, ಆಗ ತಡ ಆಗುತ್ತೆ. ಇದು ಜಡಿತೆ ನಮ್ಗೆ ಬರೋದು ಅನುಭವದಲ್ಲಿದೆ, ಆದ್ದರಿಂದ ಪ್ರತ್ಯಕ್ಷ ಅಂತ ಹೇಳಬೇಕು. ಮತ್ತು ಇನ್ನೊಂದು ಇದು ಅಭಾವದ ಮಾತ್ರ ಅನುಮಾನದಿಂದ ಬರುತ್ತೆ ಅಂದರೆ ಇರೋ ಘಟ ಭಾವಘಟದ್ದು ಕೂಡ ಅನುಮಾನದಿಂದನೇ ಆಗಬೇಕಾಗಿತ್ತು, ಪ್ರತ್ಯಕ್ಷ ಅಂತ ಇಲ್ಲೇ ಬರೋದಾಗಿತ್ತು. ಘಟ ಇದ್ರೂ ಕೂಡ ಅನುಮಾನದಿಂದ ಇಲ್ಲಿ ಘಟದ ರೂಪ ಇರೋದ್ರಿಂದ ಇಲ್ಲಿ ಘಟ ಇದೆ ಅಂತ ಪ್ರತ್ಯಕ್ಷ ಬರ್ದೇನೆ ಅವರು ಒಂದಿದ್ದು ಹೇಳ್ತಾರೆ. ಹಾಗೆ ಎಲ್ಲ ಕಡೆಯೂ ಕೂಡ ನಿಮ್ಮ ಪ್ರಕಾರ ಅನುಮಾನವೇ ಅಂತ ಹೇಳಿ, ಅನುಮಾನ ಅಂತ ಹೇಳೋದೇ ಬೇಡ, ಪ್ರತ್ಯಕ್ಷ ಬೇಡ ಪ್ರತ್ಯಕ್ಷ ಅಂತ ಹೇಳೋಣ ಅಂತ ಹೇಳ್ತೀವಿ. ವಿನಾ ಘಟಾಧ್ಯಭಾವಸ್ಯ ಆಮೇಲೆ ಘಟಾಧ್ಯಭಾವಸ್ಯ ಪರಿತಃ ಅಪರೋಕ್ಷತೆಯ ಜ್ಞಾನಾತ್. ಎಲ್ಲ ಕಡೆಯಿಂದಲೂ ಕೂಡ ಪರಿತಃ ಅಂದರೆ ನ ಸರ್ವಸ್ಯ ಅಭಾವಜ್ಞಾನ ಲಿಂಗೋದ್ಭವದ ಮತ ಅನುಭವ ಅನುಸಾರಿಣ. ಯಾರು ಅನುಭವವನ್ನು ಪ್ರಮಾಣ ಅಂತ ಹೋಗ್ತಾರೆ ಅಂಥವರಿಗೆ
ಪ್ರತ್ಯಕ್ಷದಿಂದಲೇ ಬರ್ತಾ ಇದೆ, ಎಲ್ಲ ಕಡೆ ಅನುಮಾನ ಅಂತ ಹೇಳಬಾರ್ದು. ಅಭ್ಯಾಸ ಪಾಠವಾತ್ ವ್ಯವಧಾನ ಅನುಪಲಬ್ಧಿ. ಅದಕ್ಕೆ ಅವ್ರು ಏನು ಹೇಳಿದಾಗಾಯಿತು, ಅವ್ರಿಗೆ ಏನು ದೋಷ ಹೇಳಿದಾಗಾಯ್ತು ಈಗ ನಾವು ಅನುಮಾನ ಪ್ರತ್ಯಕ್ಷದಿಂದಲೇನೆ ಹೇಳಿದ್ದೊಂದು ಝಟಿತಿ ನಮಗೆ ಜ್ಞಾನ ಬಂತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅದೊಂದು ಭ್ರಮೇರಿ ಅದು ಅಂತ ಸೋಗತ್ತ. ಯಾಕೆ ಝಟಿತಿ ಬಂದಿದ್ದು ಯಾಕೆ ಗೊತ್ತಾ, ಯಾವುದು ಝಟಿ ಬಂದ ಅಭ್ಯಾಸ ಪಾಠವ ಯಾವಾಗಲೂ ಬಂದು 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 ನೋಡ್ಕೊಂಡು ಹೋಗ್ತಾ ಇದ್ದ, ಅಲ್ಲಿ ಯಾವಾಗಲೂ ಇದ್ದಿಲ್ಲ, ಈಗ ನೋಡ್ಕೊಳ್ಳೇ ಬಂದ್ಬಿಡ್ತಲ್ಲ. ಹಾಗಾದ್ರೆ ಅಧಿಕರಣ ಏನಿದೆ ಅದು ಪ್ರತ್ಯಕ್ಷ ಇರೋದು ಅಷ್ಟೇ. ಅಲ್ಲಿ ಅಧಿಕರಣದ ಪ್ರತ್ಯಕ್ಷ ಇರೋದು, ಅಧಿಕರಣ ಪ್ರತ್ಯಕ್ಷವನ್ನೇ ಘಟದ ಅಭಾವದ ಪ್ರತ್ಯಕ್ಷ ಅಂತ ತಿಳ್ಕೊಂಡ, ಅದು ಅವನ ಭ್ರಮೆ ಅಷ್ಟೇ. ಮತ್ತು ಝಟಿತಿ ಬಂತಲ್ಲ ಅದಕ್ಕೇನು ಉತ್ತರ ಕೊಡ್ತೀವಿ ಅಂದರೆ ಅಭ್ಯಾಸ ಪಾಠವಾದ. ಯಾವಾಗಲೂ ಒಂದೇ ಅಭ್ಯಾಸ ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟವನಿಗೆ ಇಲ್ಲ ಇಲ್ಲ ಅಂತ ಗೊತ್ತಾದ ತಕ್ಷಣ ಅವನಿಗೆ ಇಲ್ಲ ಅಂತ ಬಂದಿದ್ದಷ್ಟೇ ಹೊರತಾಗಿ ವಸ್ತುದ ಅನುಮಾನವೇ ಮಾಡಬೇಕಲ್ಲಿ ಅಂತ ಹೇಳೋದು. ಅಭ್ಯಾಸ ಪಾಠವಾತೆ ವ್ಯವಧಾನ ಅನುಪಲಬ್ಧಿ ಅವ್ಯವಧಾನಾಥ ಅಲ್ವಾ. ಅಭ್ಯಾಸ ಪಾಠವಾದ್ ವ್ಯವಧಾನ ಅನುಪಲಬ್ಧಿ. ಈಗ ನಮಗೆ ಝಟಿತಿ ಬಂತು ಅಂತ ಹೇಳಿದ್ವಿ. ಝಟಿತಿ ಯಾಕೆ ಬಂತು ಅಂದರೆ ಅಭ್ಯಾಸ ಪಾಠವ ಇದ್ದಿದ್ದರಿಂದ ಅಷ್ಟೇ ಅವರ ಅಭಿಪ್ರಾಯ. ಅಪರೋಕ್ಷ ಅಧಿಕರಣ ಅನುಭವ ಸನ್ನಿಧಾನ ಚ ಏನೋ ಅಂತ ಹೇಳ್ತಾ ಇದ್ದಾರೆ. ಅಧಿಕರಣ ಎಂಬತಕ್ಕಂಥದ್ದು ಏನಾಗಿದೆ ಅವರ ಪ್ರಕಾರ, ಬೌದ್ಧರಲ್ವ ಅವರು, ಬೌದ್ಧರ ಪ್ರಕಾರ ಅಭಾವ ಎಂಬತಕ್ಕಂಥದ್ದು ಅಧಿಕರಣ ಸ್ವರೂಪ. ಅಧಿಕರಣ ಜ್ಞಾನ ನಮಗಿದೆ, ಭೂತಲ ಜ್ಞಾನ ಬರ್ತಾ ಇದೆ, ಅದನ್ನೇ ಅಭಾವ ಜ್ಞಾನ ಅಂತ ತಿಳ್ಕೊಂತಾರೆ. ಆದ್ದರಿಂದ ಭ್ರಮೆ ಅದು ಅಂತ ಹೇಳ್ತಾ ಇದ್ದಾರೆ. ಅಪರೋಕ್ಷ ಅಲ್ಲ, ಅಪರೋಕ್ಷ ಆಗಿದ್ದು ಯಾವುದು ಅಭಾವ ಅಲ್ಲ, ಅಪರೋಕ್ಷ ಆಗಿದ್ದು ಅಧಿಕರಣ. ಅಧಿಕರಣ ಅನುಭವ ಸನ್ನಿಧಾನ ನಮಗಿರುವುದರಿಂದ ಅಪರೋಕ್ಷತ್ವ ಅಭಿಮಾನ ಅಷ್ಟೇ. ಅಭಿಮಾನ ಅಂದರೆ ಭ್ರಾಂತಿ ಅಂತ ಅರ್ಥ ಅಷ್ಟೇ. ಇತಿ ಚೇನ್ನ ಧೂಮಾನಮಾನೇಪಿ ತತ್ಪ್ರಸಂಗಾತ್ ಬಾಧಕಾಭಾವಾಚ. ನಾವು ಹೇಳಿದಂತೆ ಹೇಳಿದರೆ ಯಾವ ಬಾಧಕ ಇದೆ ಹೇಳಿ. ನಾವು ಹೇಳಿದಂತೆ ಹೇಳಿದರೆ ಝಟಿತಿ ಅಂದರೆ ಲಿಂಗ ದರ್ಶನಾದಿಗಳು, ವ್ಯಾಪ್ತಿಯ ಸ್ಮರಣೆ ಇದ್ಯಾವುದು ಇಲ್ಲದೇ ಇದ್ದರೂ ಕೂಡ ತಕ್ಷಣ ನಮ್ಗೆ ಜ್ಞಾನ ಬರ್ತಾ ಅದರಿಂದ ಪ್ರತ್ಯಕ್ಷ ಅಂತ ಹೇಳಿಕೆ ಏನಾದರೂ ಬಾಧಕ ಇದೆ ಹೇಳಿ. ಬಾಧಕ ಅಭಾವ ಒಂದು. ಇನ್ನೊಂದೇನೆಂದರೆ ನಿಮ್ಮ ಪ್ರಕಾರ ಎಲ್ಲ ಕಡೆಯೂ ಕೂಡ ಅಂದರೆ ಏನು, ಎಲ್ಲಿ ಅನುಮಾನದಿಂದಲೇ ಬರುತ್ತೆ ಅಂತಹ ಕಡೆಯೂ ಕೂಡ ಪ್ರತ್ಯಕ್ಷದಿಂದ ಅಂತ ಯಾಕೆ ಹೇಳಬಾರ್ದು? ಹಾಗಾದರೆ ಯಾಕೆ ನೀವು ಹೇಳಿದ್ದೇನು, ಅಧಿಕರಣದ ಪ್ರತ್ಯಕ್ಷ ಇರೋದರಿಂದ ಅದು ನಮಗೆ ಝಟಿತಿ ಬಂದ್ಬಿಡ್ತಾ ಇದೆ. ಅಧಿಕರಣ ಪ್ರತ್ಯಕ್ಷ ಇರೋದರಿಂದ ಅದು ಭ್ರಮೆ ಅಂತ ಹೇಳೋದಾದರೆ ಪರ್ವತ ವನ್ಯಮ ಧೂಮಾತ್ ಎಂಬಲ್ಲಿ ಕೂಡ ಎಲ್ಲರೂ ಕೂಡ ಅನುಮಾನದಿಂದ ವಂದಿಸಿದ್ದಾಗುವುದು ಅಂತ ಒಪ್ಪಿದ್ದಾರೆ. ಒಂದಿಗೆ ಅಧಿಕರಣವಾದಕ್ಕಂಥ ಪರ್ವತ ಪ್ರತ್ಯಕ್ಷ ಕಂಡಿದ್ದರಿಂದ ಅದನ್ನು ಕೂಡ ಪ್ರತ್ಯಕ್ಷ ಅಂತ ಯಾಕೆ ಹೇಳಬಾರ್ದು, ಅನುಮಾನ ಅಂತ ಯಾಕೆ ಹೇಳಬೇಕು ಅಂತ. ಧೂಮಾನಮಾನೇಪಿ ತತ್ಪ್ರಸಂಗಾತ್, ಧೂಮಾನಮಾನ ಎಲ್ಲರೂ ಕೂಡ ಆನುಮಾನಿಕ ಅಂತ ಒಪ್ಪಿದ್ದಾರೆ. ನಿಮ್ಮ ಪ್ರಕಾರ ಅಧಿಕರಣ ಎಂಬತಕ್ಕಂಥದ್ದು ಪ್ರತ್ಯಕ್ಷವಾದ್ದರಿಂದ ಅದು ಅನುಮಾನ ಅಂತಲೇ ಹೇಳೋದಾದರೆ ಇಲ್ಲಿಯೂ ಕೂಡ ಯಾರು ಒಂದೆನಿಮಿತಿ ಎಂಬತಕ್ಕಂಥದ್ದು ಧೂಮ ಹೇತುವಿನಿಂದ ಉಂಟಾಗುತ್ತೆ ಅಂತೆಲ್ಲ ಒಪ್ಪಿದ್ದಾರೆ. ಅದನ್ನು ಕೂಡ ಬಿಡಬೇಕಾಗತ್ತೆ ನೀನು. ಯಾಕೆ ನಿಮ್ಮ ಪ್ರಕಾರ ಅಭಾವಕ್ಕೆ ಅಧಿಕರಣವಾದಕ್ಕಂಥ ಭೂತಲ ಎಂಬತಕ್ಕಂಥದ್ದು ಪ್ರತ್ಯಕ್ಷ ಕಂಡಿದ್ದರಿಂದ ಇದು ಅನುಮಾನ ಅಂತ ನೀವು ಮಾಡೋದಾದ್ರೆ, ಭ್ರಮೆ ಅಂತ ನೀವು ಹೇಳೋದಾದರೆ ಇಲ್ಲಿ ಕೂಡ ಪ್ರತ್ಯಕ್ಷ ಅಂತ ಹೇಳ್ಬೇಡ, ಅನುಮಾನ ಅಂತ ಒಪ್ಪೋದು ಬೇಡ ಅಂತ ಉಲ್ಟಾ. ಯಾಕೆಂದ್ರೆ ಇಲ್ಲಿ ಕೂಡ ಅಧಿಕರಣ ಯಾವುದು, ಒಂದಿಗೆ ಅಧಿಕರಣ ಯಾವುದು, ಪರ್ವತ ಕಾಣಿಸ್ತಾ ಇದೆ ಇಲ್ವಾ. ಆದ್ದರಿಂದ ಪರ್ವತ ಕಾಣಿಸ್ತಾ ಇದರಿಂದ ಧೂಮ ಅನುಮಾನವಲ್ಲ, ಇದು ಪ್ರತ್ಯಕ್ಷ ಅಂತ ಯಾಕೆ ಹೇಳಬಾರ್ದು ಅಂತ ಒಂದು ಇದೆ. ಅಲ್ಲದೆ ಅನುಭವದಿಂದ ಏನು ಗೊತ್ತಾಗ್ತಾ ಇದೆ ನಮಗೆ, ಯಾವುದೇ ಲಿಂಗಸ್ಮರಣಾದಿಗಳು ಇಲ್ಲದೇ ಇದ್ದರೂ ಕೂಡ ನೋಡಿದ ಕೂಡ ಇಲ್ಲ ಅಂತ ಜ್ಞಾನ ಬರ್ತಾ ಇರೋದು ಅನುಭವಸಿದ್ಧವಾದ್ದರಿಂದ ಯಾವ ಬಾಧಕವೂ ಇಲ್ಲ ಆದ್ದರಿಂದ ಅದನ್ನು ಪ್ರತ್ಯಕ್ಷ ಅಂತ ಕರಿಬೇಕು ಅಂತ. ಹಾಗಾದ್ರೆ ನಾವು ಬಾಧಕ ತೋರಿಸ್ತೀವಿ. ಯಾವತ್ತೂ ಕೂಡ ವಸ್ತು ಏನಿದೆ, ವಸ್ತು ಯಾವುದು, ಘಟಪಟಾದಿಗಳು ವಸ್ತು ಇದೆ, ಅದಕ್ಕೆ ಸನ್ನಿಕರ್ಷ ಆಗುತ್ತೆ. ಸನ್ನಿಕರ್ಷ ಅಂದರೆ ಸಂಯೋಗ. ಸನ್ನಿಕರ್ಷ ಅಂದರೆ ಏನು, ಸಂಯೋಗ. ಸಂಯೋಗ ಆದ ಸಂಬಂಧ ವಿಶೇಷ ಆದದ್ದು ಹೋಗ್ತಾನೆ ಸಂಯೋಗ. ಆದರೆ ಸಂಯೋಗ ಎಂಬತಕ್ಕಂಥದ್ದು ಯಾವುದು ಕೂಡ ದ್ರವ್ಯಗಳಿಗೆ ಮತ್ತು ಗುಣಗಳಿಗೆ ಮಾತ್ರ ಆಗಬಹುದು. ಸಂಯೋಗ ಗುಣ ಅದು ದ್ರವ್ಯದಲ್ಲಿ ಇರಬಹುದು. ಆದರೆ ಅಭಾವ ಇದಲ್ಲ,
ಅದಕ್ಕೆ ಮತ್ತು ಈ ಸನ್ನಿಕರ್ಷಕ್ಕೆ ಆಗೋದು ಹೇಗೆ? ಯಾಕೆ ಅಭಾವ ಅಂದರೆ ಶೂನ್ಯ ಅಲ್ವಾ ಅದು? ವಸ್ತು ಇದ್ರದ್ದು ಸನ್ನಿಕರ್ಷ ಆಗೋದು, ಅದನ್ನು ಪ್ರತ್ಯಕ್ಷ ಅಂತ ಹೆಂಗೆ ಕರೀತೀರಿ? ಇದೇ ಬಾಧಕ ಅಂತ ಹೇಳ್ತೀವಿ ಅಂತ ಗೊತ್ತಾಯ್ತದ? ಅಭಾವಸ್ಯ ತುಚ್ಛತ್ವೇನ, ತುಚ್ಛ ಅಂದರೆ ಶೂನ್ಯ ಅಂತ ಅರ್ಥ, ಅಭಾವದೇನು ಇಲ್ಲ ಅಂತ ಅರ್ಥ. ಅದಕ್ಕೆ ಸನ್ನಿಕರ್ಷ ಆಗೋದು ಹೇಗೆ? ಧೂಮಾನಮಾನದಲ್ಲಿ ಹಂಗಲ್ಲ, ಅಥವಾ ಬೇರೆ ವಸ್ತುವಿನ ಹಾಗಲ್ಲ. ಘಟಕ್ಕೆ ಮತ್ತು ನಮ್ಮ ಚಕ್ಷುಷಿಗೆ ಏನಿದೆ ಸನ್ನಿಕರ್ಷವಾಗುತ್ತೆ. ಸನ್ನಿಕರ್ಷ ಅಂದರೆ ಸಂಯೋಗ. ಸಂಯೋಗ ಎಂಬುದು ದ್ರವ್ಯದ ಗುಣ ಇದ್ದರೆ ಗುಣವತ್ತು ದ್ರವ್ಯಸ ಲಕ್ಷಣ ಅದಿರ್ಬೋದು ಬೇಕಾದರೆ. ಆದರೆ ನೀವು ಸಂಯೋಗ ಸನ್ನಿಕರ್ಷ ಅಂತ ಹೇಳಬೇಕಾದ್ರೆ ಇಲ್ಲಿ ಕೂಡಲ್ಲ. ಯಾಕೆಂದರೆ ಅಭಾವ ಅಂದರೆ ಏನು? ಖಾಲಿ ಅಂದರೆ ಶೂನ್ಯ. ಶೂನ್ಯಕ್ಕೆ ಮತ್ತು ಸಂಯೋಗ ಆಗೋದು ಹೇಗೆ? ದ್ರವ್ಯಕ್ಕೆ ಗುಣಕ್ಕೆ ಮಾತ್ರ ಸಂಯೋಗ ಅಲ್ವಾ ಅಂತ ಪ್ರಶ್ನೆ. ಅಭಾವಸ್ಯ ತುಚ್ಛತ್ವೇನ ಸಾಕ್ಷಾತ್ಕಾರ ವಿಷಯತ್ವ ಅನುಪಪತ್ತಿ ಬಾಧಕಂ. ಸಾಕ್ಷಾತ್ಕಾರ ಬರಬೇಕಾಗಿದ್ದರೆ ಹಿಂದಿನಿಂದ ಬರಬೇಕಾಗಿದೆ, ಸನ್ನಿಕರ್ಷ ಆಗಬೇಕಲ್ಲ, ಅದೇ ಇಲ್ವಲ್ಲ. ಯಾಕೆಂದರೆ ಅಭಾವಕ್ಕೆ ಸನ್ನಿಕರ್ಷ ಆಗೋದಿಲ್ಲ ಅಂತ ಹೇಳ್ತೀವಿ ಅಂದರೆ ತಥಾಸತಿ. ಹಾಗೆ ಹೇಳೋದಾದರೆ ಶಶವಿಷಾಣ ಇಲ್ಲ ಅಂತ ಜ್ಞಾನ ಬರೋದೇ ಇಲ್ಲ ನಮಗೆ. ಶಶವಿಷಾಣ ವಸ್ತು ಇದೆಯಾ? ಇಲ್ಲ. ನೋಡಿ, ಶಶವಿಷಾಣವತ್ ಅನುಮತಿ ವಿಷಯತ್ವಸ್ಯಾಪಿ ಅಭಾವಾಪಾತ. ನಾವು ಶಶವಿಷಾಣ ಇಲ್ಲ ಅದು ನಾವು ಅನುಮಾನ ಮಾಡ್ತೀವಿ. ನಾವು ಹಾಗೆ ಶಶವಿಷಾಣ ನಾಸ್ತಿ. ಹಾಂ, ಯಾಕೆ ಅನುಪಲಭ್ಯಮಾನತ್ವ, ಯೋಗ್ಯತ್ವ ಸಹ ಅನುಪಲಭ್ಯಮಾನತ್ವ. ಘಟ ಎಂಬುದು ಯೋಗ್ಯತ್ವ, ಪ್ರತ್ಯಕ್ಷಕ್ಕೆ ಯೋಗ್ಯವಾಗಿದ್ದು ಇದಾಗಿದ್ದು, ಅದು ಪ್ರತ್ಯಕ್ಷ ಯೋಗ್ಯತ್ವನೇ ಇಲ್ವಲ್ಲ ಅಲ್ಲಿ, ಅದು ಅನುಮಾನ ಅಂತೆಲ್ಲ ಒಪ್ಪಿದ್ದಾರೆ. ನಿಮ್ಮ ಪ್ರಕಾರ ಅನುಮಾನ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಶಶವಿಷಾಣ ತುಚ್ಛ, ಅದಿಲ್ಲ, ಅದಕ್ಕೆ ಸನ್ನಿಕರ್ಷ ಆಗೋದೇ ಇಲ್ಲ, ಅದಕ್ಕೂ ಜ್ಞಾನ ಬರೋದೇ ಇಲ್ಲ. ಬರೋಲ್ಲ ಅಂತ ಹೇಳಿದ್ರೆ ಏನಾಯಿತು? ಅನುಮಾನ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಆದೀತು. ತಥಾಸತಿ ಶಶವಿಷಾಣವತ್ ಅನುಮಿತಿ ವಿಷಯತ್ವಸ್ಯಾಪಿ ಅಭಾವ ಪಾತಾತ್. ಅದಕ್ಕೇನು ಹೇಳ್ತಾರೆ ನೋಡ್ರಿ. ತುಚ್ಛತ್ವೇನ ತತ್ರ ತನ್ನಿಶ್ಚಿತಯೋಗ್ಯತೆ ತತ್ರತ್ಯ ಪಾಷಾಣ ಅಷ್ಟೇ ಅನುಪಲಬ್ಧಿ ಇರ್ತಾರೆ. ಆಮೇಲೆ ಏನಿದೆ ನೋಡು, ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನ. ಇಲ್ಲಿಗೆ ಅದು ರಾಘವೇಂದ್ರ ಸ್ವಾಮಿ ವ್ಯಾಖ್ಯಾನ ಸ್ಫುಟ ಏವೀತಿ. ಏನು ಹೇಳಲಿಕ್ಕೆ ಹೋಗಿಲ್ಲ. ನೋಡಿ ಅವ್ರು ಬರೀತಾರೆ, ಬಾಧಕ ಭಾವಾಚ್ಯ ಅಂದಿಕ ಅಂತ ಬರೀತಾರೆ ನೋಡಿ ಶ್ರೀನಿವಾಸ ತೀರ್ಥರು 436ರಲ್ಲಿ ಕೆಳಗಡೆ ಬಾಧಕ ಭಾವಾಚ್ಯ ಅಂತಿದೆ. ಇಂದ್ರಿಯ ವ್ಯಾಪಾರಾನಂತರಂ ಝಟಿತಿ ಜಾಯಮಾನಸ್ಯ ಭಾವಜ್ಞಾನಸ್ಯ ಪ್ರತ್ಯಕ್ಷತ್ವೇ ಬಾಧಕಾಭಾವ. ಅದು ಪ್ರತ್ಯಕ್ಷ ಅಲ್ಲಿಕ್ಕೇನು ಬಾಧಕ ಇಲ್ಲ. ತತ್ರ ತು ಬಹಿರ್ದ್ರವ್ಯ ಪ್ರತ್ಯಕ್ಷತ್ವೇ ಪ್ರಯೋಜಕತ್ವೇನ ಕೃಪ್ತಂ ಯನ್ ಮಹತ್ವ ಸಮಾನಾದಿಕರ ಉದ್ಭೂತ ರೂಪವತ್ವಂ ತಸ್ಯ ವಾಯೌ ಅಭಾವರೂಪ ಬಾಧಕ ಸದ್ಭಾವಾತನ ತತ್ಪ್ರತೀತಿ ತತ್ಪ್ರತ್ಯಕ್ಷತ್ವೇ ಭಾವ. ಯಾರು ಹೇಳು? ಇಂದ್ರಿಯ ವ್ಯಾಪಾರಾನಂತರದಲ್ಲಿ ಝಟಿತಿ ನಮಗೆ ಜಾಯಮಾನವಾಗಿರ್ತಕ್ಕಂಥ ಈ ಅಪರೋಕ್ಷ ಅಪತ್ಯ ಯಾವುದೋ ಅಭಾವಜ್ಞಾನ ಎಂಬುದು ಪ್ರತ್ಯಕ್ಷ ಅಂತ ಹೇಳಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ತತ್ರತೋ ಬಹಿರ್ದ್ರವ್ಯ ಪ್ರತ್ಯಕ್ಷತ್ವೇ ಪ್ರಯೋಜಕತ್ವೇನ, ಅಂದರೆ ಯಾವುದು ಬಹಿರ್ದ್ರವ್ಯ ಘಟಪಟಾದಿಗಳಿದೆ ಅದರ ಪ್ರತ್ಯಕ್ಷ ಬರಬೇಕಾಗಿದ್ದರೆ ಯಾವುದು
ಪ್ರಯೋಜಕವಾದದ್ದು ಯಾವುದು ಅಂದರೆ ಕ್ಲುಪ್ತವಾದದ್ದು ಏನು ಮಹತ್ವ ಸಮಾನಾಧಿಕರಣ ಉದ್ಭೂತ ರೂಪವತ್ವ. ಮಹತ್ವ ಸಮಾನಾಧಿಕರಣ ಅಂದರೆ ಮಹತ್ವಾಧಿಕರಣ ವೃತ್ತಿ, ಮಹತ್ವ ಇರಬೇಕು. ಈಗ ನೋಡಿ, ಇದಕ್ಕೆ ಮಹತ್ವ ಅಂದರೆ ಏನು? ಪರಿಮಾಣ. ಇದೊಂದು kg ಇದೆ ಅಂತ ನಾನು ಹೇಳ್ತೇನೆ, ಪರಿಮಾಣ ಇರಬೇಕು. ಉದ್ಭೂತ ರೂಪ ಇರಬೇಕು, ಹುಟ್ಟಿದ ರೂಪ ಇರಬೇಕು. ಇದು ಬಾಹ್ಯ ಪ್ರತ್ಯಕ್ಷಂ ಪ್ರತಿ ಕಾರಣ. ಯಾವುದು? ಮಹತ್ವ ಸಮಾನಾದಿಗಳು ಉದ್ಭೂತ ರೂಪವತ್ವ ಎಂಬತಕ್ಕಂಥದ್ದೇನಿದೆ ಅದು ಕಾರಣ. ವಾಯುವಿನಲ್ಲಿ ಇದು ಕಾರಣ ಹೇಳೋಣ ಅಂದರೆ, ವಾಯುವಿನಲ್ಲಿ ಅಭಾವರೂಪ ಬಾಧಕ ಸದ್ಭಾವ. ವಾಯುವಿನಲ್ಲಿ ಏನಾಗಿದೆ? ನಮಗೆ ರೂಪಂ ನಾಸ್ತಿ ಅಂತ ಹೇಳ್ತಾ ಇದ್ದೇವೆ, ಆದರೆ ಅನುಭವ ನಮ್ಗೆ ಬರ್ತಾ ಇದೆ. ವಾಯು ಇದೆ ಅಂತ ಜ್ಞಾನ ಬರ್ತಾ ಇದೆ, ಸ್ಪರ್ಶದಿಂದ ಬರ್ತಾ ಇದೆ. ಅಭಾವಾತ್ ನಾ ತತ್ಪ್ರತಿ ದೇಹ ಪ್ರತ್ಯಕ್ಷತ್ವಂ. ಹಾಗಾದರೆ ವಾಯುವಿನಲ್ಲಿ ಉದ್ಭೂತ ರೂಪ ಇಲ್ಲ. ಮಹತ್ವ ಇರಬಹುದು, ಗಾಳಿ ಭಾರ ಇರುತ್ತೆ, ಇಲ್ಲ ಅಂತಲ್ಲ, ಆದರೆ ಉದ್ಭೂತ ರೂಪ ಇಲ್ಲ, ರೂಪವೇ ಇಲ್ವಲ್ಲ. ಆದ್ದರಿಂದ ವಾಯುವಿನಲ್ಲಿ ನಮ್ಗೆ ಆ ಪ್ರತ್ಯಕ್ಷ ಬರ್ತಾ ಇಲ್ಲ ಅಂತ ನಾನು ಹೇಳಿ ಕೂಡಿಸ್ಬೋದು ಅಂತ. ಅದು ತೃಪ್ತವಾದ ನಿಯಮ. ಘಟಾದ್ಯಭಾವಜ್ಞಾನಸ್ಯ ಅಪರೋಕ್ಷತ್ವೇ ಬಾಧಕಾಭಾವೋ ಅಸಿದ್ಧ. ಘಟಾದ್ಯಭಾವಜ್ಞಾನ ಬರುವಾಗ ಅದು ಅಪರೋಕ್ಷಾಂತಿಕ ಬಾಧಕ ಇಲ್ಲ ಅಂದರೆ ಬಾಧಕ ಇದೆ. ಯಾವುದು? ಅಭಾವ ಸತ್ತುಚ್ಛತ್ವೇನ ಅಸತಃ ಜ್ಞಾನ ವಿಷಯತ್ವ ಅಸಂಭವ. ಯಾವುದು ಅಸತ್ತಾಗಿದೆಯೋ ಅದು ಜ್ಞಾನಕ್ಕೆ ವಿಷಯ ಆಗೋದಿಲ್ಲ, ಅಂದರೆ ಇಂದ್ರಿಯಜನ್ಯವಾದ ಜ್ಞಾನಕ್ಕೆ ವಿಷಯ ಆಗೋದಿಲ್ಲ. ತಥಾ ತ್ವೇ ತೋ ಅಭಿಮತ ಅನುಮಿತಿ ವಿಷಯತ್ವಮಪಿ ನ ಸ್ಯಾತ್. ಹಾಗೆ ನೀವು ಒಪ್ಪುಬಿಟ್ರೆ ಎಲ್ಲರೂ ಕೂಡ ಒಪ್ಪಿರತಕ್ಕಂಥ ಅನುಮಿತಿ ವಿಷಯತ್ವ ಕೂಡ ಬರದೇ ಇರಬೇಕಾದೀತು. ಯಾಕೆ? ಅಸತಃ ಶಶವಿಷಾಣಸ್ಯ ತದದರ್ಶನಾತ್. ಸ್ತನಿಕರ್ಷ ಇಲ್ಲ, ಅದು ಇಲ್ಲ ಅಂತ ಇಲ್ಲ ಎಂಬ ಜ್ಞಾನ ಬರೋಂಗೇ ಇಲ್ಲ ಅಂತ ಆದೀತು. ಆಮೇಲೆ ಅನ್ಯೋನ್ಯ ಭಾವ ಎಲ್ಲಾನು ಪ್ರತ್ಯಕ್ಷದಿಂದಾನೇ ಬರುತ್ತೆ. ಹೌದಾ? ಇವಾಗ ಭೂತಲೆ ಘಟೋ ನಾಸ್ತಿ ಅಂದರೆ, ಘಟೋ ಅಸ್ತಿ ಅಂದರೆ ಬೇರೆ ಪಟೋ ನಾಸ್ತಿ ಮತ್ತು ಬೇರೆದೆಲ್ಲ ಇಲ್ಲ ಅನ್ನೋದು ಅನ್ಯೋನ್ಯ ಭಾವ ಎಲ್ಲನೂ ಅನ್ಯೋನ್ಯ ಭಾವ. ಅನ್ಯೋನ್ಯ ಭಾವ ಅನ್ಯೋನ್ಯ ಭಾವ ಅಂದರೆ ಭೇದ. ಅವೆಲ್ಲನೂ ಅದು ವಸ್ತು ನೋಡ್ಕೊಳ್ಳೆ ಬಂದೇ ಬರ್ತಲ್ಲ, ಪದಾರ್ಥ ಸ್ವರೂಪ ಅಲ್ವಾ ನಮ್ಮ ಪ್ರಕಾರ. ಅದು ಪ್ರತ್ಯಕ್ಷದಿಂದ ಬರುತ್ತೆ, ಅನುಮಾನದಿಂದ ಬರುತ್ತೆ. ಯಾವುದು? ಅನ್ಯೋನ್ಯ ಭಾವ. ಅನ್ಯೋನ್ಯ ಭಾವ ಪ್ರತ್ಯಕ್ಷದಿಂದಲೇ ಅಲ್ವಾ. ನಾನು ನೀನು ಭಿನ್ನ ಭಿನ್ನ ಅಂತ ಸ್ಪಷ್ಟ ಗೊತ್ತಾಗ್ತಾ ಇದೆಯಲ್ಲ. ನೀ ಕೆಳಗಡೆ ಕೂತಿದ್ದಿ, ನಾ ಮೇಲೆ ಕೂತಿದ್ದೇನೆ, ನಾ ಪಾಠ ಹೇಳ್ತಾ ಇದ್ದೀನಿ, ನೀ ಪಾಠ ಕೇಳ್ತಾ ಇದ್ದಿ, ಎಷ್ಟು ವ್ಯತ್ಯಾಸ ಪ್ರತ್ಯಕ್ಷದಿಂದ ತಾನು ಅನ್ಯೋನ್ಯ ಭಾವ. ದೇವದತ್ತ ಯಜ್ಞದತ್ತೋ ನಾ ಎಂಬುದಕ್ಕಂಥದ್ದು ನೋಡಿಕೊಳ್ಳೆ ಗೊತ್ತಾಗುತ್ತಲ್ಲ. ಅವನ ಕಣ್ಣು ಕಿವಿ ಮೂಗು ಎಲ್ಲ ಇದ್ದರೂ ಕೂಡ ಎಲ್ಲ ಬೇರೆ ಬೇರೆ ತಾನೆ. ಇಬ್ಬರು ಒಂದೇ ಆಗ್ಬಿಡ್ತು ಅಂದರೆ ಇವನು ಊಟ ಮಾಡ್ತಾನೆ, ಊಟ ಮಾಡಲೇಬೇಕಾಗಿಲ್ಲ. ಇವನು ಸುಖ ಬಂದು ಅವನು ಸುಖ ಬರಬೇಕು, ಇವನು ದುಃಖ ಬಂದು ಅವನಿಗೂ ಬರಬೇಕು. ಇಷ್ಟೆಲ್ಲ ಅನರ್ಥಗಳಿದೆ ಅಂತ ಉಪಾಧಿ ಕಂಡಲ್ಲಿ ಹೇಳಿದ್ರಲ್ಲ. ಕಡೆ ನೋಡು, ಇನ್ನೊಂದು ಅಭಾವಸ ತುಚ್ಛ ಆಯಿತು, ತಥಾ ಸತಿ ಆಯಿತು. ವಿಮರ್ಶ ಅನಂತರಂ ಜಾಯಮಾನಮಪಿ ಅಭಾವಜ್ಞಾನಂ. ಬೇರೆಯವ್ರ ಮತ ಇದು, ನೈಯಾಯಿಕ ಇರೋದು. ವಿಮರ್ಶ ಅನಂತರದಲ್ಲಿ ಅಂದರೆ ಏನು? ವಿಚಾರ ಮಾಡಿದ ಅನಂತರದಲ್ಲಿ ಜಾಯಮಾನಮಪಿ ಅಭಾವಜ್ಞಾನಂ ಅಂದರೆ ವಿಚಾರ ಮಾಡಿದ ಅಂದರೆ ಲಿಂಗಾದಿಗಳಲ್ಲಿ ವಿಚಾರ ಮಾಡಿದ ಅಂತ ಅರ್ಥ. ಅನುಮಾನ ಆಗೋಯ್ತು. ಅಭಾವಜ್ಞಾನ ಎಂಬುದು ಪ್ರತ್ಯಕ್ಷದ ಫಲ ಅಂತ ಹೇಳ್ತಾರೆ. ಪ್ರತ್ಯಕ್ಷದ ಫಲ ಯಾವುದು ಅಂದರೆ ಅಭಾವಜ್ಞಾನ ಪ್ರತ್ಯಕ್ಷದ ಫಲ. ಅಂದರೆ ಲಿಂಗಾದಿಗಳು ಪರೀಕ್ಷೆ ಮಾಡಿದ, ಯಾವುದು ಇದ್ದಿಲ್ಲ, ಜ್ಞಾನ ಬಂತು, ಆದರೆ ಪ್ರತ್ಯಕ್ಷ ಅಂತ ಹೇಳಿದಾಗಾಯಿತು ಅಲ್ವಾ ಅಂತ ಅವ್ರು ಹೇಳ್ತಾರೆ. ನಾವು ಹೇಳೋದೇನು? ಬರೀ ಪ್ರತ್ಯಕ್ಷ ಅಂತ ಮಾತ್ರ ಹೇಳಬೇಡ, ಪ್ರತ್ಯಕ್ಷ ಅನುಮಾನ ಎರಡೂ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ತದಪ್ಯಸತೆ ಪರೋಕ್ಷತೆಯ ಅನುಭವ ಅಲ್ವಾ. ನಮಗೆ ಪರೋಕ್ಷ ಅಂತ ಸ್ಪಷ್ಟ ಜ್ಞಾನ ಬರ್ತಾ ಇದ್ದಲ್ಲ ನಮಗೆ. ಯಾವುದು? ಜೀವದತ್ತನೇ ತಗೊಳ್ಬೇಕು. ಜೀವನ್ ದೇವದತ್ತ ಗೃಹೇ ನಾಸ್ತಿ ಅಂದರೆ ಅದು ಬಹಿರ್ಭಾವದಿಂದಲೇ ವ್ಯಾಪ್ತ. ಅದರ ಅನುಮಾನ ಎಂಬುದಕ್ಕಂಥದ್ದು ಪ್ರತ್ಯಕ್ಷ ಪರೋಕ್ಷತೆಯ ಸ್ಪಷ್ಟ. ಲಿಂಗಾದಿಗಳು ವಿಮರ್ಶೆ ಮಾಡ್ದ ಅಂದ್ರೆ ಅನುಮಾನ ಆಗೋಯ್ತಲ್ಲ, ಪ್ರತ್ಯಕ್ಷ ಆಗೋದು ಹೇಗೆ ಅಂತ ಅಲ್ವಾ. ಅವ್ರು ಹೇಳೋದೇನು? ಪ್ರತ್ಯಕ್ಷದ ಫಲ ಅಂತಾರೆ, ಅದರಲ್ಲಿ ವಿಮರ್ಶ ಅನಂತರ ಅಂತಾರೆ. ವಿಮರ್ಶ ಅಂದರೆ ಏನು? ವ್ಯಾಪ್ತಿ ಸ್ಮರಣೆ, ಲಿಂಗ ದರ್ಶನ, ವ್ಯಾಪ್ತಿ ಸ್ಮರಣಾದಿಗಳೇನಿದೆ ಅದೆಲ್ಲ ವಿಚಾರ ಮಾಡಿದಾಗ ಅನುಮಾನ ಅಂತ ಸ್ಪಷ್ಟವಾಗಿ ನಮಗೆ ಸಿದ್ಧ ಆಗ್ತಾ ಇರುವಾಗ ಪ್ರತ್ಯಕ್ಷ ಅಂತ ಹೇಳ್ತೇವೆ. ತದಪಲಾಪೇ ಗೃಹೇ ನಾಸ್ತಿ ಅನ್ನೋದು ಪ್ರತ್ಯಕ್ಷ. ದೇವದತ್ತಃ ಜೀವನ್ ದೇವದತ್ತಃ ಗೃಹೇ ನಾಸ್ತಿ ಅತಃ ಅರ್ಥಾಪತ್ಯ ಬಹಿ ಅಸ್ತಿ ಅಂತ ಅದು ಅನುಮಾನ ಆಯಿತು. ಗೃಹೇ ನಾಸ್ತಿ ಅನ್ನೋದು ಪ್ರತ್ಯಕ್ಷ. ಮನೇಲಿ ಇಲ್ಲ ಅಂತ ಗೊತ್ತಾಗಿ ಪ್ರತ್ಯಕ್ಷದಿಂದ ಇಲ್ಲ ಅಂದ್ರೆ ಮತ್ತೆ ಅದಕ್ಕೆ ಇನ್ನೊಂದು ಅನುಮಾನ. ಅದೇ ಅವ್ರು ಹೇಳೋದು
ಮತ್ತು ವಿಮರ್ಶೆ ಅನಂತರ ಲಿಂಗಾದಿ ಜ್ಞಾನ ಬಂದ ಮೇಲೆ ಅದನ್ನು ಅಲ್ಲಿ ಅನುಮಾನ ಅಂತ ಹೇಳಿಬಿಟ್ಟು ಪ್ರತ್ಯಕ್ಷ ಅಂತ ಹೆಂಗೆ ಹೇಳ್ತೀವಿ ಅಂತ ನಾವು ಕೇಳೋದು ಅಲ್ವಾ. ಇಲ್ಲಿ ಸರಿ ಈ ದೃಷ್ಟಾಂತ ಸರಿ, ಅಭಾವ ಜ್ಞಾನದಲ್ಲಿ ಹೇಳೋದು ಹೇಗೆ? ಘಟ ಎಂಬತಕ್ಕಂಥದ್ದು ಏನಿದೆ ಅದನ್ನು ವಿಚಾರ ಮಾಡಿದಾಗ ಅಲ್ಲಿ ಘಟ ಎಂಬತಕ್ಕಂಥದ್ದು ಇದೇ ವಿಚಾರದಲ್ಲಿ ಸ್ಮರಣಾದಿಗಳು ಮುಖ್ಯವಾಗಿ ಬೇಕು. ಸ್ಮರಣಾದಿಗಳು ಯಾವುದು ಬರ್ತಾ ಇಲ್ಲ ಅಂದಮೇಲೆ ಇದು ಘಟದ ಅಭಾವ ಜ್ಞಾನ ಎಂಬತಕ್ಕಂಥದ್ದು ಪ್ರತ್ಯಕ್ಷ ಅಂತ ಹೇಳ್ತಾ ಇದ್ದಾರೆ. ಯಾಕೆ ವಿಮರ್ಶೆ ಮಾಡಿದ್ವಿ ಅಂತ ಹೇಳಿದ್ರೆ ಅರ್ಥ ಏನಾಯಿತು? ಅನುಮಾನ ಅಂತಲೇ ಆಯಿತು. ವ್ಯಾಪ್ತಿ, ಲಿಂಗ ದರ್ಶನ, ವ್ಯಾಪ್ತಿ ಸ್ಮರಣೆ ಜಟಿತಿ ಬರೋದು. ಅದಕ್ಕೆ ಅವ್ರು ಹೇಳ್ತಾರೆ ಪರೋಕ್ಷತೆಯ ಅನುಭವ, ಇದು ಪರೋಕ್ಷ ಎಂಬುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗದು ಅಂದರೆ ಬರೀ ಭೂತಲ ನೋಡಿದ್ದಾರೆ, ಯಾರೋ ಒಬ್ಬ ಬರೀ ಭೂತಲ ನೋಡ್ಬಿಟ್ಟು ಹಾಂ ಅಥವಾ ಘಟೋ ನಾಸ್ತಿ, ಪಟೋ ನಾಸ್ತಿ, ಗಜೋ ನಾಸ್ತಿ, ಹಯೋ ನಾಸ್ತಿ ಎಷ್ಟು ಬರ್ಲಿಕ್ಕೆ ಸಾಧ್ಯ ಆಚಾರ? ಪ್ರತ್ಯಕ್ಷ ಅಂದರೆ ಎಲ್ಲನೂ ಬರಬೇಕಾಗಿತ್ತು. ನೋಡು ಶ್ರೀನಾಥಿದ್ದು ಬರೀತಾರೆ ಪರೋಕ್ಷತೆ ಅನುಭವ ಅಂದರೆ ಯೋಗ್ಯ ಅನುಪಲಬ್ಧಿ ಲಿಂಗಕ, ಯೋಗ್ಯವಾದ ಅನುಪಲಬ್ಧಿಯೇ ಹೇತು ಅಂದ ಅನಿಮಿತಿಯಿಂದ ಜನ್ಯವಾದ್ದರಿಂದ ಅತ್ರ ಘಟೋ ನಾಸ್ತಿ. ಯಾಕೆ? ಯೋಗ್ಯತೆ ಸತಿ ಅನುಪಲಭ್ಯಮಾನತ್ವ ಎಂಬುದಕ್ಕೆ ಸ್ಪಷ್ಟವಾಗಿ ಅವ ಪರೋಕ್ಷ ಅಂದರೆ ನಮಗೆ ಅನುಮಾನದ ಬರ್ತಾ ಇರುವಾಗ ಅದನ್ನು ಪ್ರತ್ಯಕ್ಷ ಅಂತ ಹೆಂಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಉಪಲಬ್ಧಿ ಅನುಭವಜನ್ಯತ್ವೇನ ಅಭಾವಜ್ಞಾನೆ ಪರೋಕ್ಷತ್ವಸ್ಯ ಅನುಭವಸಿದ್ಧತ್ವ ತದಪಲಾಪೆ. ಅದನ್ನು ಅಪಲಾಪ ಮಾಡುವುದಾದರೆ ಪರೋಕ್ಷತ್ವ ಅನುಭವ ಅಪಲಾಪೆ, ಪರೋಕ್ಷ ಅಲ್ರಿ ಅದು ಅಂತ ಹಠ ಮಾಡುವುದಾದರೆ ನ ಸ್ಯಾತ್ ತಥಾಚ ತತ್ರ ಪರೋಕ್ಷ ಅನುಭವ ವಿರೋಧ ಇದು ವಾಚ, ಅನುಮಾನದಲ್ಲಿ ಕೂಡ ಇಲ್ಲ ಅಂತ ಆದೀತು. ತದಪ್ಯಸತೆ ಪರೋಕ್ಷದ ಅನುಭವ ತದಪಲಾಪೆ ಅಗ್ನಿಜ್ಞಾನಸ್ಯಾಪಿ ಪರೋಕ್ಷತಾ ನ ಸ್ಯಾತ್. ಅಗ್ನಿಜ್ಞಾನ ಎಂಬುದೇನಿದೆ ಅದು ಪರೋಕ್ಷ ಅಂತ ಎಲ್ಲ ಒಪ್ಪಿದ್ದಾರೆ, ಅದು ಕೂಡ ಅಲ್ಲ ಅಂತ ಅಪಲಾಪ ಮಾಡುವುದಲ್ಲ. ಸರ್ವತ್ರ ಅಭಾವಜ್ಞಾನಸ್ಯ ಅನುಪಲಬ್ಧಿರೇವ ಕಾರಣ, ಎಲ್ಲ ಕಡೆಯೂ ಕೂಡ ಅಭಾವಜ್ಞಾನ ಇದಲ್ಲ. ಅವ್ರು ಹೇಳ್ತಾ ಇರೋದವರು ತಾರ್ಕಿಕರು ಹೇಳೋದು ಎಲ್ಲ ಕಡೆಯೂ ಕೂಡ ಅಭಾವಜ್ಞಾನಕ್ಕೆ ಅನುಪಲಬ್ಧಿಯೇ ಕಾರಣ. ಅಂದರೆ ಸಾಧನ ಅದೇ ಯಾವುದು? ಕಾಣದೇ ಇರುವಿಕೆ ಮುಖ್ಯವಾದ ಸಾಧನ. ಸಾಚ ಸ್ವರೂಪೇಣ ಇವ ನತು ಲಿಂಗತೆಯ. ಅವ್ರು ಹೇಳೋದೇನು? ಎಲ್ಲ ಕಡೆಯೂ ಕೂಡ ನಮಗೆ ಅನುಪಲಬ್ಧಿ ಎಂಬತಕ್ಕಂಥದ್ದೇನಿದೆ ಅದೇ ಕಾರಣ. ಅನುಪಲಬ್ಧಿ ಕಾರಣ ಅಂತ ಹೇಳಿದ್ರೆ ಇಂದ್ರಿಯ ಜ್ಞಾನ ಹೇಗೆ ಬರುತ್ತೆ? ಈಗ ಅನುಮಾನ ಮಾಡಬೇಕು ನಾವು. ಧೂಮ ಎಂಬತಕ್ಕಂಥದ್ದು ಒನ್ನಿಗೆ ಕಾರಣ ಅಂತ ಇಷ್ಟು ಇದ್ದುಬಿಟ್ರೆ ಸಾಲದು. ಎತ್ತರ ಎತ್ತರ ಧೂಮ ತತ್ರ ಅಗ್ನಿ ಎಂಬುದಾಗಿ ಒನ್ನಿ ವ್ಯಾಪ್ತಿ ಎಂಬತಕ್ಕಂಥದ್ದು ಒನ್ನಿ ವ್ಯಾಪ್ತಿಯಿಂದ ನಿರೂಪಿತವಾದದ್ದಾಗಿರಬೇಕು ಧೂಮ. ಹಾಗೆ ಒನ್ನಿ ನಿರೂಪಿತ ವ್ಯಾಪ್ತಿ ಎಂಬತಕ್ಕಂಥದ್ದಾಗಿದ್ದರೆ ಮಾತ್ರ ಧೂಮದಿಂದ ಜ್ಞಾನ ಬರೋದು. ಅದು ಇಂದ್ರಿಯಗಳಿಂದ ಹಾಗಲ್ಲ. ಇಂದ್ರಿಯಗಳು ಇರಬೇಕು ಅಂತ ಜ್ಞಾನ ಬೇಡ, ಇಂದ್ರಿಯ ಇದ್ರೂ ಸಾಕು, ನಮ್ಮ ತಕ್ಷಣ ವಸ್ತುವಿನ ಜ್ಞಾನ ಬಂದೇ ಬರುತ್ತೆ. ಜಟಿತಿ ಅನ್ನೋದು ಹಾಗೆ ಇವರು ಕೂಡ ಹೇಳೋದೇನು? ಸಾಚ ಸ್ವರೂಪೇಣೇವನತ್ತು ಲಿಂಗತೆಯ, ಸ್ವರೂಪದಿಂದಲೇ ಅದು ಇದ್ರೂ ಸಾಕಷ್ಟೇ. ಅನುಪಲಬ್ಧಿಯೇ ಕಾರಣ. ಅನುಪಲಬ್ಧಿ ಎಂಬತಕ್ಕಂಥದ್ದು ಏನಿದೆ ಅದು ಇದ್ರೂ ಸಾಕು ಅಲ್ವಾ? ಇಂದ್ರಿಯಗಳಿದ್ದರೆ ಹೇಗೆ ಸಾಕು, ಅದರ ಅಸ್ತಿತ್ವ ಜ್ಞಾನ ನಮಗೆ ಬೇಕಾಗಿಲ್ಲ. ಇಂದ್ರಿಯಗಳು ನಮಗಿದೆ ಅಂತ ಬೇಕಾಗಿಲ್ಲ, ಇಂದ್ರಿಯ ಇದ್ದರೂ ಸಾಕಷ್ಟೆ. ಇದು ಹಾಗೇನೆ ಇದು ಕೂಡ ಅಷ್ಟೇ. ಯಾವುದು? ಅನುಪಲಬ್ಧಿ ಪ್ರತ್ಯಕ್ಷವೂ ಕೂಡ ಅಪರೋಕ್ಷ, ಅದು ಕೂಡ ಅಷ್ಟೇ. ಇದ್ರೂ ಸಾಕು, ಅನುಪಲಬ್ಧಿ ಇದ್ರೂ ಸಾಕು, ಅದೇ ಪ್ರಮಾಣ ಆಗಿಬಿಡುತ್ತೆ ಅಂತ ಪ್ರಾಭಾಕರು ಹೇಳ್ತಾರೆ. ಅಪರೋಕ್ಷ ಪ್ರತೀತೇ ಅನುಭವಿಸಿದ್ದತ್ವ. ಅದಕ್ಕೆ ಅಪರೋಕ್ಷವಾಗಿ ನಮಗೆ ನೋಡ್ತಾ ಇದ್ದೇವೆ, ಖಾಲಿ ಜಾಗ ನೋಡ್ತಾ ಇದ್ದೇವೆ, ಅದರ ಅಪರೋಕ್ಷ ಪ್ರತೀತಿ ಎಂಬತಕ್ಕಂಥದ್ದು ಅನುಭವಸಿದ್ಧವಾದ್ದರಿಂದ ನೀವು ಅನುಪಲಬ್ಧಿಯನ್ನು ಪ್ರತ್ಯೇಕವಾಗಿ ಪ್ರಮಾಣ ಅಂತ ಹೇಳಬೇಕಾಗಿಲ್ಲ. ವ್ಯಾಪ್ತ್ಯಾದ್ಯನುಸಂಧಾನಸ್ಯಾಪಿ ತಥಾತ್ವ. ಆಯಿತು, ಮುಗಿತು.